ಎಲ್ರಿಗೂ ನಮಸ್ತೆ. ನಾವು ವಿಜಯ ವಿಶ್ವವಾಣಿ ಚಾನಲ್ ಇದ್ದೀವಿ. ಒಂದು ವಿಷಯದ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಬೇಕು. ಇವತ್ತು ಫೈನಲ್ ಆಗಬೇಕು. ಇದು ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತಂದ್ರೆ, ಒಂದು ಹೆಣ್ಣು ಮಗುಗೆ ನೆಮ್ಮದಿ ಇಲ್ಲ. ಅವಳಿಗೆ ಊಟ ಮಾಡಕ್ ಆಗ್ತಾ ಇಲ್ಲ, ಅವಳಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಒಂದು ಇದು ಲವ್ ಅಂತಾರ ಇದನ್ನ. ಅವ್ನ್ ಮಾಡಿರೋ ಕೆಲಸ, ಈ ತರ ಅನ್ಯಾಯದ ಕೆಲ್ಸಕ್ಕೆ ಇದನ್ನ ಲವ್ ಅಂತ ಪಟ್ಟ ಕಟ್ತಾವನೆ. ಮೋಸಗಾತಿ ಅಂತ ಮಾಡ್ತಾನೆ. ಸಿಕ್ಕಿದ ಚಾನೆಲ್ಗಳಲ್ಲೆಲ್ಲ ಇಂಟರ್ವ್ಯೂಗಳು ಕೊಟ್ಕೊಂಡು ಮೋಸಗಾತಿ ಅಂತ ಪಟ್ಟ ಒರೆಸ್ತಿದ್ಯಲ್ಲ ಮುತ್ತು. ಇದು ನ್ಯಾಯನೇನಪ್ಪ ನಿನ್ಗೆ? ಇದೇನ ನಿನ್ ಸಂಸ್ಕೃತಿ? ಇದೇನ ನಿಂದು ರೀತಿ ನೀತಿ? ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗ್ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀರಾ? ಅವಳು ಇವಾಗ ಒದ್ದಾಡ್ತಾ ಇದ್ದಾಳಲ್ಲ, ವಿಲ್ವಿಲ ಅಂತ ಒದ್ದಾಡ್ತಿದ್ದಾಳಲ್ಲ, ಅವಳ ನಂಬರ್ ಎಲ್ಲ ಲೀಕ್ ಔಟ್ ಮಾಡಿದ್ದೀರಲ್ವಾ? ಯಾವ ಇದಕ್ಕೆ? ಇದೇನ ನಿನ್ನ ಪುರುಷತ್ವ ತೋರ್ಸೋದು? ಇದ್ರ ಏನಾದ್ರು ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು. ನೀನ್ ಹಿಂಗೆ ಕಣೆ, ನೀನ್ ಈ ತರ ಕಣೆ, ಹೌದು ಕಣೆ, ನಂಗೆ ಹಿಂಗಾಗೈತೆ ಕಣೆ ಅಂತ ಅಂದ್ಬಿಟ್ಟು ಫೇಸ್ ಟು ಫೇಸ್ ಬಂದು ಮಾತಾಡು. ಮೀಟರ್ ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡ್ಬೇಕಪ್ಪ. ಈ ತರ ಟಾರ್ಚರ್ ಕೊಡಬಾರ್ದು. ಇವ್ಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನ್ ಅವ್ರ ಅಮ್ಮನಿಗೆ ಅನ್ನ ಹಾಕ್ತೀಯ? ಸಾಕ್ತೀಯ ಅವ್ರ ಮನೇನ? ತಂದೆ ಹೇಳ್ದಿದ್ ಮಗಳು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಅವಳನ್ನ ಬೆಳೆಸಿರೋದು ಜನ, ಬೆಳೆಸಿರೋದು ಒಂದು ಮುದ್ದು ಹುಡುಗಿ. ಏನೋ ಒಂದು ಗೊತ್ತಿಲ್ದಿರೋ ಹುಡುಗಿ ಏನೋ ಬಂದು ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಒಂದು ಗುರುತಿಸ್ಕೊಂಡು ಹೋಗ್ತಾ ಇದ್ದಾಳೆ. ನೀನ್ ಮಧ್ಯದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲೇ ಹೊರಟೋದೆ. ಇವಾಗ ಮಧ್ಯದಲ್ಲಿ ಹೋದವನು ಸುಮ್ಮನೆ ಆದ್ರೂ ಹೋದ? ಇಲ್ದಿಲ್ದರ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡು ಕುಂತಿದ್ಯಾ. ಇವಾಗ ಏನ್ ಮಾಡ್ಬೇಕಂತಿದ್ಯಾ ಹೇಳು? ಬೇಡ ಮುತ್ತು. ಕರ್ನಾಟಕ ಜನತೆ ದಯವಿಟ್ಟು ನೀವ್ ಬೆಳೆಸ್ತವ್ರು ಏನೋ ಒಂದು ಅಪ್ಪಿತಪ್ಪಿ ಒಂದು ತಪ್ಪು ಆಗೋಗ್ಬಿಟ್ಟೈತೆ. ಅವತ್ತು ಹೇಳಿದ್ರಿ, ನಾವು ಒಂದೊಂದ್ಸತಿ ಏನ್ ಮಾಡ್ತೀವಿ ಗೊತ್ತಾ? ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳಲ್ಲ. ಆ ಒಂದು ಪ್ರೀತಿ ಲವ್ ಅನ್ನೋದೇನಿರುತ್ತಲ್ಲ, ಮದಾದ್ ಕುತ್ಕೊಂಡಾಗ ನಮ್ ಮಾತುಗಳು ನಮ್ಗೆ ಕೇಳಿಸಲ್ಲ. ಏನು ಏನಪ್ಪ ಯಾರು ಹೇಳಿದ್ರು ಆ ಗುಂಗಲ್ಲಿ ಏನು ಗೊತ್ತಾಗೋದಿಲ್ಲ. ಆ ಪ್ರೀತಿ ಅನ್ನೋದು ಹಂಗ್ ಮಾಡಿರ್ತದೆ. ಈ ಹುಡುಗಿ ನಿಜವಾಗ್ ಪ್ರೀತಿ ಮಾಡವ್ನೆ, ಅವ್ನು ಫೇಕ್ ಪ್ರೀತಿ ಮಾಡವ್ನ ಅವನು. ಅದಕ್ಕೇನೆ ಈ ತರ ಎಲ್ಲ ಅಪಪ್ರಚಾರ ಮಾಡ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡ್ತಾವನೆ. ದಯವಿಟ್ಟು ಕರ್ನಾಟಕ ಜನತೆ ಏನಾದ್ರೂ ಹೇಳ್ರಿ, ಏನಾದ್ರೂ ಮಾತಾಡೋದಕ್ಕೆ ಏನ್ ಸೊಲ್ಯೂಷನ್ ಕೊಡೋಣ, ಯಾವ ತರ ಮಾಡೋಣ? ಬೆಳಿಗ್ಗೆ ಅಲ್ಲ, ಒಂದು ಹುಡುಗಿಗೆ ಕಂಡೋರ್ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಯಾವನ್ಗೊಂದು ನಂಬರ್ಗಳು ಕೊಟ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಧಮ್ಕಿ ಹಾಕಿಸ್ತೀರ? ದೊಡ್ಡ ರೌಡಿಗಳ, ಡಾನ್ಗಳ ನೀವೆಲ್ಲ. ಯಾಕೆ ಧಮ್ಕಿ ಹಾಕ್ಸೋದು? ಯಾಕೆ? ಏನ್ ತಪ್ಪು ಮಾಡೋಣ ಅಂತ ಧಮ್ಕಿ ಹಾಕಿಸ್ತೀರಾ? ಲವ್ ಮಾಡಿದ್ದು ತಪ್ಪ? ಪ್ರೀತಿಸಿದ್ದು ತಪ್ಪ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ. ನಿನ್ ಒಂದೇ ಒಂದ್ ನಿಮಿಷ, ಒಂದ್ ಸೆಕೆಂಡ್ ಬಂದು ಅವ್ಳ ಮುಂದೆ ನಿಂತ್ಕೊಂಡು ನಿನ್ ಕೈಲಿ ಆಗುತ್ತಾ ನಿಂತ್ಕೊಳಕ್ಕೆ? ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ? ಎಲ್ಲೋ ದೂರದಲ್ಲಿದ್ಯಾ ನೀನು. ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡು. ಒಂದು ನಿಮಿಷ ನಿನ್ ಕೈಲಿ ಅವಳು ಇಲ್ಲಿಗೆ ನಿಲ್ಲಿಸ್ಬಿಡು. ಬೇಡ, ಇದೆಲ್ಲ ಒಳ್ಳೇದಲ್ಲ ಮಚ್ಚ. ಬೇಡ, ಆಮೇಲೆ ಕೊಡ್ತಾರೆ ನೋಡು ಕ್ವಾಟ್ಲೆಗಳು, ತಡ್ಕೊಳಕ್ ಆಗಲ್ಲ. ನೀನ್ ನಂಬರ್ ಲೀಕ್ ಮಾಡಿರೋದಲ್ಲ. ಬೇಡ, ನಿನ್ ನಂಬರ್ ಹಂಗೆ ಲೀಕ್ ಮಾಡಿದ್ರೆ, ಹುಡುಗಿ ನಂಬರ್ ಲೀಕ್ ಮಾಡಿದ್ರೆ ನಿನಗೆ ಹೆಂಗ್ ಟಾರ್ಚರ್ಗಳಾಗುತ್ತೆ ಹೇಳು? ಮನೆ ಅಡ್ರೆಸ್ ಗೊತ್ತು, ಮನೆ ಅಡ್ರೆಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡಿದ್ರೆ ಹೆಂಗೆ ನಮ್ಗೆ ಟಾರ್ಚರ್ಗಳಾಗುತ್ತೆ ಹೇಳು? ಒಂದ್ ಹೆಣ್ಣು ಮಗುಗೆ ಇಷ್ಟು ಟಾರ್ಚರ್ ಕೊಡ್ತೀನಿ. ನೀನ್ ನಿಜವಾಗ್ಲೂ ಪ್ರೀತಿಸಿದ್ದ ನೀನು? ನೀನ್ ನಿಜವಾಗ್ಲೂ ಪ್ರೀತಿಸಿಲ್ಲ ನೀನು. ಪ್ರೀತಿ ಅಂದ್ರೆ ಇದನ್ನ ಬಿಟ್ಕೊಡ್ಬಾರ್ದು. ಪ್ರೀತಿ ಅಂದ್ರೆ ಈ ತರ ಅಲ್ಲ. ನಿನ್ ಜನ್ಮಕ್ಕೆ ಇದೆಲ್ಲ. ಆ ಹುಡ್ಗಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕು, ಏನ್ ಮಾಡ್ತೀವಿ ನೋಡ್ಕೋ ಸರಿಯಾಗಿ ಮಾಂಜಗಳು. ಬೇಡ ಮುತ್ತು, ಒಳ್ಳೆ ಮಾತೇನ್ ಹೇಳ್ತಾ ಇದೀವಿ ಕೇಳು. ಬೇಡ, ಆ ಹುಡ್ಗಿ ಲೈಫು ನೀನ್ ಬರ್ಬೇಡ ಇನ್ಮೇಲೆ. ಸಾಕು, ನೀನ್ ಒಂದಿಷ್ಟೆಲ್ಲ ಮಾಡಿ ಹೋಗಿದ್ದು ಸಾಕು. ಇನ್ನೇನಕ್ ಹೋಗ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲೆಲ್ಲ ಹೋಗ್ಬಿಟ್ಟು ಆ ಚಾನಲ್ ಈ ಚಾನಲ್ ಎಲ್ಲ ಹೋಗ್ಬಿಟ್ಟು ಮೋಸಗಾತಿ ಅಂತ ಹೇಳ್ತಿದ್ಯಲ್ಲ. ಏನ್ ಮೋಸ ಮಾಡೋಳು ತೋರ್ಸೋಳು? ಒಂದೇ ಒಂದು ಸುಮ್ನೆ ಮಾತಾಡೋ ತಮಾಷೆ ಮಾತಿಗೆ ನೀನು ಹೋಗ್ಬಿಟ್ಟು ಏನೋ ಮೋಸಗಾತಿ ಅಂತ ಹೇಳ್ತೀಯಲ್ಲ. ಯಾವ ತಿರ್ಗಾಡಿ ನೋಡಿದ್ಯಾ ನೀನು? ಇಷ್ಟು ಜನ ಕಣ್ಣು ಅಲ್ಲ. ಆ ಹುಡ್ಗಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಯಾರಾದ್ರೂ ಸಪೋರ್ಟ್ ಇರ್ಬೇಕು, ಅವ್ರ ತಾಯಿ ಬರ್ಬೇಕು, ಫ್ರೆಂಡ್ಸ್ ಇರ್ಬೇಕು. ಒಂದು ಜಾಗದಿಂದ ಒಂದು ಜಾಗಕ್ಕೆ ಅವಳ ಪರಿಸ್ಥಿತಿ ನಿನಗ್ ಗೊತ್ತು. ಎಲ್ಲಾ ಗೊತ್ತಿದ್ದು ನೀನ್ ಈ ತರ ಮಾಡ್ತೀರ, ತಪ್ಪುರಿಸ್ತಿದ್ಯಲ್ಲ. ಇದ್ ನ್ಯಾಯನಾ? ನೀನು ಗೊತ್ತಿಲ್ವಾ? ಸರಿ ಆಯ್ತು, ಏನೋ ರೆಕಾರ್ಡ್ ಇಟ್ಕೊಂಡ್ಬಿಟ್ಟು ರೆಕಾರ್ಡ್ ಇದ್ ಮಾಡ್ಬಿಟ್ಟಿದ್ದಲ್ಲ, ಏನೋ ಅದೇನ್ ಇದಂದ್ಕೊಂಡ್ಬಿಟ್ಟಿದ್ಯಾ? ಒಂದ್ ಕೆಲ್ಸ ಮಾಡು, ವಿಧಾನಸೌಧ ಸ್ಪೀಕರ್ ಕೊಟ್ಬಿಡೋಗ್ಬಿಟ್ಟು ಆ ರೆಕಾರ್ಡ್ನ ತಗೊಂಡೋಗ್ಬಿಟ್ಟು. ಏನ್ ಇದ್ ಮಾಡ್ತೀರಪ್ಪ ನೀವು? ಎಲ್ಲೋ 4 ಗೋಡೆ ಮಧ್ಯೆ ಏನೋ ಒಂದು ಇದ್ರಲ್ಲಿ ನಡಿಬೇಕಾಗಿದ್ದು ಪ್ರಪಂಚಕ್ಕೆ ತಂದು ನಿಲ್ಸಿದ್ದೀರಲ್ಲ. ಇವಾಗ ಆ ಹುಡುಗಿ ಪರಿಸ್ಥಿತಿ ಏನಾಗ್ಬೇಕು? ನಂಬರ್ ಕೊಟ್ಬಿಟ್ಟಿದ್ಯಾ, ನಂಬರ್ ಲೀಕ್ ಔಟ್ ಮಾಡ್ಬಿಟ್ಟಿದ್ಯಾ. ಫೋನ್ಗಳು ಎಷ್ಟು ಬರ್ತಾ ಇದಾವ ಗೊತ್ತಾ ಬೆಳಗ್ಗೆಯಿಂದ? ನಾಷ್ಟ ಮಾಡಕ್ ಆಗ್ತಾ ಇಲ್ಲ, ಊಟ ಮಾಡಕ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಫೋನ್ ಮೇಲ್ ಫೋನು. ಇಷ್ಟೆಲ್ಲ ಫೇಮಸ್ ಆಗಿರೋ ಒಂದ್ ಹುಡುಗಿದ ನಂಬರ್ ಲೀಕ್ ಔಟ್ ಮಾಡಿದ್ರೆ ಅವಳ ಜೀವನ ಏನಾಗ್ಬೇಕು? ಅವಳಿಗೆ ಯಾರವ್ರೆ ಗಂಟಿಕ್, ಯಾರವ್ರೆ ಮನೆಯಲ್ಲಿ? ಗೊತ್ತಾಗಲ್ವಾ? ಅಷ್ಟ್ ಮಾತ್ರ ಮುತ್ತು ತೋರ್ಸಕ್ಕಿಪ್ಪಿ. ಅದ್ ಎಷ್ಟೆಷ್ಟು ಫೋನ್ಸ್ ಬಂದೈತೆ, ಅದ್ ಎಷ್ಟೆಷ್ಟು ಮೆಸೇಜ್ಗಳು ಆಗ್ತಾವ್ರೆ, ಎಷ್ಟೆಷ್ಟು ಟಾರ್ಚರ್ ಕೊಡ್ತಾವ್ರೆ. ತೋರ್ಸ್.
ಬೆಳಿಗ್ಗೆಯಿಂದ ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕರ್ನಾಟಕ ಜನತೆ ದಯವಿಟ್ಟು ಫೋನ್ಗಳು ಮಾಡ್ಬೇಡ್ರಿ. ನಂಬರ್ ಸಿಕ್ಕೈತೆ, ಅವ್ನ್ ಮಾಡಿರೋ ಕೆಲ್ಸ ಈ ಹುಡ್ಗಿ ಮಾಡಿದ್ರೆ, ಯಾಕೆ ಈ ಹುಡ್ಗಿ ಒಂದು ವಿಡಿಯೋ ಹಾಕಿದ್ರೇನೆ ಅವ್ನ್ ನಂಬರ್ ಬಿಟ್ರೆ ಎಷ್ಟು 1 ಮಿಲಿಯನ್ ಓಡಲ್ವಾ? ಆ ಕಡಿಮೆ ಅಂದ್ರೆ 1,00,000 ಜನ ಫೋನ್ ಮಾಡ್ತಾರೆ. ಏನ್ ಮಾಡ್ತೀನಿ? ನಿನ್ ಪರಿಸ್ಥಿತಿ ಏನಾಗುತ್ತೆ ಅವಾಗ? ಇವಳ ಪರಿಸ್ಥಿತಿ ಏನಾಗ್ಬೇಕು? ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ಬರ್ತಾರೆ? ಅವ್ರ ಅಮ್ಮನ್ ನೀನ್ ಹಾಕ್ತೀಯಾ? ನೀನ್ ಬಂದ್ ನೋಡ್ಕೊಂತೀಯ? ಅವ್ರ ಅಮ್ಮನ್ ಈಗ್ಲೇ ಹುಷಾರಿಲ್ಲ. ಬೇಡ ಮುತ್ತು, ಇವೆಲ್ಲ ಸರಿ ಇಲ್ಲ. ಪ್ರೀತಿಸಿದ್ದೀಯ ನೀನ್? ಪ್ರೀತಿಸಿಲ್ಲ ಅನ್ಸುತ್ತೆ ನಿನ್ಗೆ. ನೀನ್ ಪ್ರೀತಿಸಿಲ್ಲ ಕಣ ನೀನು. ನೀನ್ ಪ್ರೀತಿಸಿದ್ರೆ ಹಿಂಗೆಲ್ಲ ಇರ್ತಿರ್ಲಿಲ್ಲ ನೀನು. ದೇವ್ರಾಣೆ ಈಗ ಬಿಟ್ಕೊಡ್ತಿದ್ಯಲ್ವಾ ನೀನು? ಇದು ಜನ್ಮ ಅಲ್ಲ. ಒಂದ್ ನಿಮಿಷ ಬಾರಪ್ಪ, ನೀನ್ ಬಂದು 1 ನಿಮಿಷ ಕುತ್ಕೊಂಡು ನಮ್ ಎದುರುಗಡೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡು ಹೋಗು. ಆ ಹುಡ್ಗಿ 15 ದಿವಸದಿಂದ ತಿಂತಿರೋ ಊಟ ಅಲ್ಲ, ಕುಡಿತಿರೋ ನೀರಲ್ಲ. ಆ ಹುಡ್ಗಿನ್ ಲೈಫ್ ಹಾಳ್ ಮಾಡಿ ಯಾವ ರೇಂಜ್ ಹಾಳ್ ಮಾಡ್ಬೇಕು ಅಷ್ಟೆಲ್ಲ ಹಾಳ್ ಮಾಡ್ಬಿಟ್ಟಲ್ಲ. ಇವಾಗ ಅವಳು ಖರ್ಚು ಮಾಡಿರೋ ದುಡ್ಡು, ಅವಳಿಗೇನೋ ಕಷ್ಟಪಟ್ಟು ಕೆಲ್ಸಕ್ ಹೋಗಕ್ ಆಗಲ್ಲ, ಇದೇನಕ್ಕೂ ಮಾಡಕ್ ಆಗಲ್ಲ. ಅವ್ರಮ್ಮ ಕೂಲಿ ನಾಳಿ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡೋರು. ಏನೋ ಅಲ್ಪ ಸ್ವಲ್ಪ ಪ್ರಮೋಷನ್ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅದನ್ನ ನಂಬಿ ನಿನಗ್ ಕೊಟ್ಲು. ನನ್ ಹುಡ್ಗ ನಾಳೆ ನನಗಾಗ್ತಾನೆ ಅಂತ ಹೇಳ್ಬಿಟ್ಟು, ನನ್ ಹುಡ್ಗ ನಾಳೆ ನನ್ ಮದ್ವೆ ಆಗ್ತಾನೆ, ನನ್ ಗಂಡ ಆಗ್ತಾನೆ, ಇವ್ನ್ ತಾನೆ ನನ್ನ ಸಾಕಿ ಸಲ್ಪೋನು ಅಂತ ಅಂದ್ಬಿಟ್ಟು ನಿನಗ್ ಕೊಟ್ಟಿದ್ರೆ ನೀನೇನ್ ಮಾಡ್ದೆ? ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ದುಡ್ಡು ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ. ಪ್ರೀತಿಗಲ್ವಾ ಇವಾಗ ಜನ ಏನ್ ಹೇಳ್ತಾರಂದ್ರೆ, ಕಿಪ್ಪಿ ಓ ಮುತ್ತು ಬೇಡ ಇವಾಗ ದುಡ್ಡು ಬೇಕಾ ಅಂತ ಅಂದ್ಬಿಟ್ಟು. ನೀನ್ ಬೇಡ ಅಂತ ಹೋಗಿರೋ ನೀನು, ಒಂದು ಸಣ್ಣ ಒಂದ್ ಯಾವ್ದೋ ಪುಟ್ಗೋಸಿ ಕಾರಣ ಇಟ್ಕೊಂಡು ನೀನ್ ಬಿಟ್ಟೋದೋ ನೀನ್ ಇದ್ ಮಾಡ್ಕೊಂಡು ನೀನ್ ಇದನ್ನ ಏನೋ ಉದ್ದ ಪುರಾಣ ಹೇಳ್ಕೊಂಡ್ ನೀನ್ ಹಾಳ್ ಮಾಡ್ಕೊಂತಿರೋದು ಲೈಫ್ನ. ಈ ಹುಡುಗಿ ಅಲ್ಲ, ದುಡ್ಡು ಕೊಟ್ಟವಳು ಜೀವನ ಕೊಡಲ್ವೇನೋ ಮಚ್ಚ? ಯಾಕೋಲೇ ಅರ್ಥ ಮಾಡ್ಕೋ. ಇವಾಗ ಅವಳ ಲೈಫ್ ಯಾರ್ ನೋಡ್ತಾರೆ? ಯಾರ್ ಇದ್ ಮಾಡ್ತಾರೆ? ಯಾರ ಅವಳನ್ನ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಳಲ್ಲ, ಕೊಡಗು ಕರ್ಕೊಂಡ್ ಹೋಗ್ತೀನಿ ನೀನ್ ಬಂದು, ನಿಂಗ್ ಆಯ್ತಾ? ಇಲ್ಲಿ ಮೇಂಟೆನೆನ್ಸ್ ಎಷ್ಟು, ಬೆಂಗಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಯಾರ್ ನೋಡ್ಕೊಂತಾರೆ? ಇರೋ ಬರೋ ದುಡ್ಡೆಲ್ಲ ನುಂಗು ನೀರ್ ಕುಡ್ಬಿಟ್ಟಲ್ಲ ನೀನ್. ಅಲ್ಲ ನೀ ಸಿದ್ದರಾಮಯ್ಯ ದುಡ್ಡು ಅನ್ಕೊಂಡ, ಗೃಹಲಕ್ಷ್ಮಿ ದುಡ್ಡು ಅನ್ಕೊಂಡ ನೀನು? ಬಿಟ್ಟಿಯಾಗ ಬರೋದಿಕ್ಕೆ ಅವಳು ಕಷ್ಟಪಟ್ಟು ದುಡ್ದಿರೋ ದುಡ್ಡದು. ನಿಂಗೇನು ಬೇಡಪ್ಪ, ಅವಳು ದುಡ್ಡು ಅವಳು ಕೊಟ್ಬಿಡು, ನೀನ್ ಸ್ಟೋರಿ ಡಿಲೀಟ್ ಮಾಡು, ಅಷ್ಟೇ ಬೇಕಾಗಿರೋದು. ಬೇಡ ಇವೆಲ್ಲ, ಲೈಫ್ ಅಲ್ಲ ಇವೆಲ್ಲ. ನೀನ್ ಅಳ್ಬೇಡಮ್ಮ. ಅವಳು ಎಷ್ಟು ಅಳ್ತಾ ಇದ್ದಾಳಂದ್ರೆ ನಿಜ, ಅವಳಿಗೆ ಅಳಕ್ಕೆ ಶಕ್ತಿನೇ ಇಲ್ಲ, ಅವಳ ದೇಹದಲ್ಲಿ ಶಕ್ತಿನೇ ಇಲ್ಲ. ಅಷ್ಟು ಅಳಿಸ್ತಾ ಇದ್ದೀರ. ಊಟ ತಿನ್ನೋದೊಂದ್ ಕೂಳಲ್ಲ, ಕುಡಿಯೋದೊಂದ್ ನೀರಲ್ಲ. ಬೇಡ, ನಿನ್ಗೂ ನಿಂಗ್ ಅಕ್ಕ ತಂಗಿದಿರಿದ್ರೆ ತಾಯಿದಿರಿದ್ರೆ ನಿಜ ನಿಂಗ್ ಅರ್ಥ ಆಗ್ತದ ಅವಳ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು. ರೀಲ್ಸ್ ಮಾಡೋರೆಲ್ಲ ಬಿಟ್ಟಿಯಾಗ ಬಿದ್ದಿಲ್ಲ ಈ ತರ ಆಟ ಆಡ್ಸೋದಿಕ್ಕೆ. ಜನ ಬೆಳ್ಸಿರೋರು ನಾವು, ಜನಕ್ಕೋಸ್ಕರ ತಲೆ ಬಾಕ್ತಿವಿ. ಜನ ಚೊಪ್ಲೇಲಿ ಹೊಡೆದ್ರು ಹೊಡ್ಸ್ಕೊಂತೀವಿ, ಜನ ಬೈದ್ರು ಬೈಸ್ಕೊಂತೀವಿ. ಈ ತರ ಮೋಸ ಮಾಡೋದೈತಲ್ಲ, ನಂಬ್ಸಿ ಮೋಸ ಮಾಡೋದೈತಲ್ಲ, ಈ ತರ ಮೋಸ ಮಾಡೋದಕ್ಕಿಂತ ಸುಮ್ನೆ ನಿಜ ಹೇಳ್ತಾ ಇದೀನಿ ಕೇಳು. ಅವನ್ ಲೀಸ್ಟ್ ಅಲ್ಲಿ ಇನ್ನು ಯಾರ್ಯಾರ ಇರ್ತಾರ ಅನ್ಸುತ್ತೆ ಮೋಸ್ಟ್ಲಿ. ಬೇಡ ದಯವಿಟ್ಟು, ಇದು ಲೈಫ್ ಅಲ್ಲ. ಅದು ಜನ ಒಂದೇ ಮಾತು ಹೇಳೋದು. ಅವತ್ತು ಕಿಪ್ಪಿಗೆ ನಾವು 100,000 ಸತಿ ಹೇಳಿದ್ವಿ, ಕಿಪ್ಪಿ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ ಲೈಫು ನನ್ ಇಷ್ಟ, ಬಿಟ್ಬಿಡ್ರಿ, ನಾವ್ ಹೆಂಗಾರು ಮಾಡ್ಕೊಂತೀವಿ ಅಂತ ಹೇಳಿ. ಯಾಕಂದ್ರೆ ಆದ್ಮೇಲೆ ಅಷ್ಟು ನಂಬಿಕೆ, ಹುಚ್ಚು ನಂಬಿಕೆ ಇಟ್ಟಿದ್ಲು. ಯಾಕಂದ್ರೆ ಈ ಪ್ರೀತಿ ಅನ್ನೋ ಒಂದು ಅನುಭವ ಇರುತ್ತಲ್ಲ, ಹುಚ್ಚಿಡಿಸ್ಬಿಡ್ತದೆ. ಅದಕ್ಕೆ ಹೇಳೋದು ಉಪೇಂದ್ರಣ್ಣ, ಪ್ರೀತಿ ಪ್ರೇಮ ಎಲ್ಲ ಪುಸ್ಕುದ್ ಬದ್ನೆಕಾಯಿ ಹಂಗೆ ಆಗಿರೋದು. ಪುಸ್ಕುದ್ ಬದ್ನೆಕಾಯಿ ಆಗಿರೋದು ನಿನ್ನ ವಿಷಯದಲ್ಲಿ ಆಗಿರೋದು, ಈ ಹುಡುಗಿ ವಿಷಯದಲ್ಲ. ಮಾತಾಡಿ ಕಿಪ್ಪಿ ಅವರೇ. ನಮಸ್ಕಾರ ಜನರೇ, ದಯವಿಟ್ಟು ನನ್ನ ನಂಬರ್ ಎಲ್ಲ ಲೀಕ್ ಔಟ್ ಮಾಡ್ಕೊಂಡು ನೋಡಿ. ಬರ್ರಿ ಫೋನ್ಗಳು ಒಂದೊಂದು ನಿಮಿಷಕ್ಕೂ ಆ ಹುಡುಗಿ ನಂಬರ್ ಎಲ್ಲ ಲೀಕ್ ಔಟ್ ಮಾಡ್ಕೊಂಡು, ನಾನು ಒಂದೇ ಹೇಳೋದು, ನನ್ನ ಜೀವನದಿಂದ ನನ್ನ ತಾಯಿಗೋಸ್ಕರ ಬದುಕಲೇಬೇಕು. ನಾನು ಸಾಯಕ್ಕಾಗಲ್ಲ, ಬದುಕಲೇಬೇಕು. ನಮ್ ತಾಯಿಗೋಸ್ಕರ ಬದುಕ್ಬೇಕು. ದಯವಿಟ್ಟು ನೀನು ಮನವಿ ಮಾಡೋದು ಒಂದೇ, ನನ್ ಪಾಡ ನನ್ನ ಬಿಟ್ಕೊಂಡು ನಂಬರ್ ಲೀಕ್ ಔಟ್ ಮಾಡಿ. ನೀನ್ ಹೇಳಿದಲ್ಲ ನನ್ನ ನಂಬರ್ ಲೀಕ್ ಔಟ್ ಮಾಡಿದೀನಿ ಅಂತ. ನಾನು ಎಲ್ಲಾ ಸ್ಟೋರಿ ಹಾಕಿದೀನ, ಇವ್ರದೇ ನಂಬರ್ ಅಂತ ಎಲ್ಲಾದ್ರು ಸ್ಟೋರಿ ಹಾಕಿದೀನ, ಏನಾದ್ರು ಒಂದ್ ಮಾಡಿದೀನ. ಇನ್ನು ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ ಅಂತೇಳಿ ಇವಾಗ ನೀನ್ ಬಿಟ್ಟೆ ಆದ್ಮೇಲೆ ನನ್ ಪಾಡ ನಾನು ಬೆಳಿಲೇಬೇಕು, ನನ್ ಪಾಡ ನಾನು ಇರ್ಲೇಬೇಕು. ನಾನು ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ನನ್ ಸ್ಟೋರಿ ಡಿಲೀಟ್ ಮಾಡು. ನಂಬರ್ ಏನಕ್ಕೆ ಲೀಕ್ ಔಟ್ ಮಾಡಿದೆ? ನಾನು ಏನಂತ ಪಾಪ ಮನೆ ದುಡ್ಡು ಕೊಡು ಅಂತ ಕೇಳಿ ತಪ್ಪ ನಿನಗೆ? ನಿನ್ನೆ ರಾತ್ರಿ ನಿಮ್ ಅಣ್ಣ ಅಲ್ಲ ಅಂತಿದೀರ, ಮತ್ತೆ ಅಣ್ಣ ಅಲ್ಲ ಅಂದ್ಮೇಲೆ ಯಾಕೆ ನನಗೆ ಕಾಲ್ ಮಾಡ್ಬಿಟ್ಟು ಆತರ ಎಲ್ಲ ಬೈಬೇಕು? ನನ್ನ ನಂಬರ್ ಹೆಂಗ್ ಸಿಕ್ತು ಅವ್ರಿಗೆ? ಏನಕ್ಕೆ ಅದರ ಎಲ್ಲ ಅನ್ಬೇಕು? ನೀನ್ ಮಾಡೋದ್ ಮಾತ್ರ ನಿಂಗ್ ಸರಿ ಕಾಣಿಸುತ್ತೆ, ನಾವ್ ಮಾಡೋದ್ ಮಾತ್ರ ತಪ್ಪು ಅಂತ ಕಾಣಿಸುತ್ತಾ? ದಯವಿಟ್ಟು ನಾನು ಹೇಳ್ತಿರೋದು, ನನ್ ಜೀವನ ಹಾಳು ಮಾಡ್ಬಾರ್ದು. ದಯವಿಟ್ಟು ನನ್ ಜೀವನ ಹಾಳು ಮಾಡಕ್ ಮತ್ತೊಂದ್ ಬಿಡ್ತೀನಿ, ಪಾಸ್ಟ್ ವಿಷಯ ಬಿಡ್ತೀನಿ, ಆ ವಿಷಯ ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಬೇಡ. ನನಗೆ ಇನ್ನೂ ಬದುಕೋದ್
ಏ ಲೇ ಲೇ ಮಚ್ಚ, ಅರ್ಥ ಮಾಡ್ಕೊಳ್ಳೋಳು ಬದುಕಕ್ ಶಕ್ತಿ ಇಲ್ಲ ಕಣೋ, ಬ್ಯಾಡ ಕಣೋ, ಡಿಲೀಟ್ ಮಾಡಾಕೋ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಬ್ಯಾಡ ಕಣೋ ಲೇ. ನಿನ್ ಲೈಫಗ್ ಬಂದ್ ನಿಜವಾದ ಪ್ರೀತಿ ಅನ್ಕೊಂಡ್ ಬಂದವಳು ಕಣಲೇ. ನಿಜ ಅವಳು ಯಾಮರ್ಸೋಳಾಗಿದ್ರೆ ನಿನಗ್ ₹1 ಸಿಗಿಸ್ತಿರ್ಲಿಲ್ಲ ಗೊತ್ತಾ. ಈ ಅಷ್ಟೆಲ್ಲ ಕರ್ನಾಟಕ ಜನ ಹೇಳ್ತಿದ್ರು ಕೂಡ ನನ್ ಹುಡ್ಗ ನನ್ ಬಗ್ಗೆ ನನಗ್ ಗೊತ್ತು, ನನ್ ಮುತ್ತು ಏನಂತ ನನಗ್ ಗೊತ್ತು ಅಂತ ಅಂದ್ಬಿಟ್ಟು ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡವಳೆ. ಕರ್ನಾಟಕ ಜನದ್ದು ವಿರುದ್ಧವಾದ್ರು ಕೂಡ ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡ. 1 ನಿಮಿಷ ಅರ್ಥ ಮಾಡ್ಕೊ, ಯೋಚನೆ ಮಾಡು. ಬೇಡ ಮುತ್ತು, ಅವ್ಳು ಏನ್ ನಂಬರ್ ಲೀಕ್ಔಟ್ ಮಾಡಿದ್ಯಾ ಬೇಡ, ಡಿಲೀಟ್ ಮಾಡಾಕು. ಇವೆಲ್ಲ ನಿನ್ ಬೇಡಪ್ಪ, ಒಳ್ಳೇದಲ್ಲಪ್ಪ, ಇದೆಲ್ಲ ಒಳ್ಳೇದಲ್ಲ. ಅವಳಗ್ ನೋಡು ಆಗ್ತಾ ಇಲ್ಲ. ಅವ್ರ ಏನಾರು ಹೆಚ್ಚು ಕಡಿಮೆ ಆದ್ರೆ ಅವ್ರ ಅಮ್ಮನ್ ನೀನ್ ನೋಡ್ಕಂತೀಯ. ಆ ಮಗ ಇನ್ನ ಚೆನ್ನಾಗ್ ಬೆಳಿಬೇಕು, ಇನ್ನು ದೊಡ್ಡ ದೊಡ್ಡ ವೇದಿಕೆಗಳ್ಗ್ ಹೋಗ್ಬೇಕು. ಬೇಡ ಇವೆಲ್ಲ ಒಂದು ಕಳಂಕ ಹೊತ್ಕೊಂಡ್. ಏನ್ ಕಳಂಕ ಗಿಳಂಕ ಅಂತದ್ ಏನಿಲ್ಲ. ನೀನ್ ಕಳಂಕ ಹೊತ್ಕೊಂಡ್ರದ್ ಇವಳೆ ಹುಡುಗಿ ಏನ ಹೊತ್ಕೊಂಡಿಲ್ಲ, ನೀನ್ ಹಾಳ್ ಮಾಡ್ಕೊಂಡ್ರದು. ಒಳ್ಳೆ ಹುಡುಗಿನ ಕೈ ಕಳ್ಕೊಂಡೆ ನೀನು. ನಿನ್ಗ ಅದೃಷ್ಟ ಇಲ್ಲ, ನೀನ್ ದುರದೃಷ್ಟವಂತ. ನೀನ್ ಇಷ್ಟೇ ಹೇಳೋದು ಮುತ್ತು. ಡಿಲೀಟ್ ಮಾಡಿದ್ರು ಯೂಸ್ ಇಲ್ವಲ್ಲ, ಎಲ್ಲಾ ಕಡೆ ವೈರಲ್ ಮಾಡಿದಾನಲ್ಲ. ವೈರಲ್ ಮಾಡ್ಬಿಟ್ಟವನೆ. ಇವಾಗ ಏನ್ ಮಾಡೋದು, ಸಿಮ್ ಚೇಂಜ್ ಮಾಡ್ಬೇಕು. ನಾಳೆ ದಿವಸ ಯಾರೋ ಒಬ್ರು ಡೈರೆಕ್ಟರ್ ಒಂದ್ ಸೀರಿಯಲ್ ಅವ್ರು ಯಾರೋ ಫೋನ್ ಮಾಡ್ತಾರಪ್ಪ, ಇದೇ ಕಿಪ್ಪಿ ನಂಬರ್ ಅಂತ ಅಂದ್ಬಿಟ್ಟು. ಅವಾಗ ಅವ್ ಯಾವ್ದು ಅನ್ನೋನ್ ನಂಬರ್ ಬಂತು ಅಂತ ಅಂದ್ಬಿಟ್ಟು ಎತ್ತಲ್ಲ. ಅವಾಗ ಅವ್ಳ ಲೈಫ್ ಹೋಯ್ತಾ, ಚಾನ್ಸ್ ಮಿಸ್ ಮಾಡ್ಕೊಂಡ್ಲಾ. ಏನಲ್ಲೇ ಪ್ರೀತ್ಸೋವಾಗ ಚಿನ್ನಾರನ್ನ ಅಂತ ಅನ್ಕೊಂಡು ಇವಾಗೆಲ್ಲಾ ನೀನು ಈ ತರ ಎಲ್ಲ ಕೂಳೆ ಕೊಟ್ಬಿಟ್ರೆ ಇದು ನಿಜವಾಗ್ಲೂ ಪ್ರೀತಿನಾ? ಸುಳ್ಳು ಕಣಲೇ. ಸುಳ್ಳು ಬಾಳ್ಗಳು ಬೇಡ, ಅದಕ್ಕೆ ನಂಬಾರ್ದು ಜನಗಳನ್ನ ಅಂತ. ನೀವು ಕೆಲವ್ರು ಹೇಳ್ತಾರ ಹುಡ್ಗಿರೇ ಮೋಸ ಮಾಡೋದಂತ ಅಂದ್ಬಿಟ್ಟು. ಇವಾಗ ನೋಡ್ರಪ್ಪ, ಹುಡ್ಗರು ಮೋಸ ಮಾಡ್ತಾರೆ. ಫೋನ್ ನೋಡಿ ಎಷ್ಟು ಬರ್ತೈತೆ. ಏನನ್ನ ನಿಜ ಹೇಳ್ತಿದೀನಿ ಕೇಳು. 1 ನಿಮಿಷಕ್ಕೆ ಎಷ್ಟು ಫೋನ್ ಬರ್ತೈತೆ ಗೊತ್ತಾ? ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತೈತೆ. ಫೋನೇ ಬಿಸಿ ಆಗೋಗ್ಬಿಟ್ಟೈತೆ. ಏರ್ಪ್ಲೇನ್ ಮೋಡ್ದಿಂದ ಇವಾಗ ಜಸ್ಟ್ ನೋಡಿದಪ್ಪ. ಈ ತರ ಯಾವ ಫಾರಿನಲ್ಲೂ ಕಡೆ ಹಿಂಗ್ ಮಾಡಲ್ಲ ಕಣಲೇ. ನಿಂತರ ನಂಬರ್ ಲೀಕ್ಔಟ್ ಮಾಡ್ಕೊಂಡು ಹುಡುಗಿ ನಂಬರ್, ಇವಳೆ ಹುಡುಗಿ ನಂಬರ್ ದೊಡ್ಡ ಅಪರಾಧ ಮಾಡ್ಬಿಟ್ಟಳೆ. ಯಾವನ ಅಪರಾಧ? ಏನ್ ಅಪರಾಧ ಮಾಡೋಳು? ಏನ್ ಅಪರಾಧ ಮಾಡೋಳು? ಯಾವನ್ ಜೊತೆ ಸುತ್ತಾಡವಳ? ಎಲ್ಲಾರು ನೋಡಿದ್ದೀಯಾ? ಇಷ್ಟು ಜನ ಕರ್ನಾಟಕ ಜನ ಕಣ್ ತಪ್ಪಿಸ್ಕೊಂಡು ಎಲ್ಲಾರು ಓಡಾಡ್ತಾವಳ. ಮುತ್ತು ಮುತ್ತು ಅಂತ ಸಾಯ್ತಿದ್ದಕ್ಕೆ ಇವತ್ತು ಗತ್ತು ತೋರ್ಸ್ಬಿಟ್ಟಲ್ಲಪ್ಪ ನಿಂದು. ಬೇಡ ಮುತ್ತು, ಅರ್ಥ ಮಾಡ್ಕೊ. ಜನ ಇಲ್ಲ ಅಂತ ಅನ್ಕೋಬೇಡ, ಸರಿನಾ? ಅವಳು ಜನ ಅವ್ರೆ, ಸಪೋರ್ಟ್ ಮಾಡೋರು ಅವ್ರೆ. ಕರ್ನಾಟಕದ ಜನ ಬೆಳ್ಸವ್ರೆ, ಕಾಪಾಡವ್ರೆ, ಕೈ ಹಿಡ್ದವ್ರೆ. ಅವ್ರು ಚಪ್ಪಲಿಯಲ್ಲಿ ಹೊಡೆದ್ರು ಹೊಡ್ಸ್ಕೊಂತೀವಿ ನಾವು. ನೀನ್ ಮಾಡಿದ್ ತಪ್ಪು ಅಂತಂದ್ರೆ ಸರಿ ಆಯ್ತು, ತಲೆ ಬಾಗ್ತೀವಿ ನಾವು. ಮುತ್ತು ಬೇಡ, ಒಂದ್ ಹುಡ್ಗಿ ಲೈಫ್ ಹಾಳ್ ಮಾಡ್ಬೇಡ. ಇನ್ನು ಸಾಕು, ಇಲ್ಲಿ ನಿಲ್ಲಿಸ್ಬಿಡು, ಬೇಡ. ಆಮೇಲೆ ನೋಡಿ ಹಿಂಗೆ ಆಯ್ತು ಅಂತಂದ್ರೆ ನಂಗೆ ಏನ್ ಮಾಡ್ಬೇಕಂತ ನಮಗ್ ಗೊತ್ತು ಮುತ್ತು. ಬೇಡ. ಒಂದ್ ಹೆಣ್ಣು ಮಗು ಜೀವನ ಬೆಳಗ್ಗೆಯಿಂದ ಗೋಳಾಡ್ತಾವಳೆ. ಅವಳಗ್ ನಳಕ್ ಶಕ್ತಿ ಇಲ್ಲ, ಆಗ್ತಾ ಇಲ್ಲ ಅವಳ ಕೈಲಿ. ನಿನ್ ನಂಬರ್ ಲೀಕ್ಔಟ್ ಮಾಡಕ್ ಅಧಿಕಾರ ಕೊಟ್ಟಿದ್ ಯಾರಪ್ಪ? 10 ಗಂಟೆ ರಾತ್ರಿ ಕಾಲ್ ಮಾಡೋದು. 10 ಗಂಟೆ ರಾತ್ರಿಯಲ್ಲಿ ಅವ್ರ ಕೈಲಿ ಕಾಲ್ ಮಾಡಿಸ್ತೀಯಲ್ಲ, ನಿನ್ಗೆ ಎಷ್ಟಪ್ಪ ಮೀಟ್ರು? ಬೇಡಪ್ಪ. ನಾವ್ ಮಾತಾಡಿದ್ರೆ ಸುಮ್ನೆ ಇದಾಗ್ಬಿಡುತ್ತೆ, ಕಿರಿಕಾಗೋಗ್ಬಿಡುತ್ತೆ. ನಾವ್ ಅಣ್ಣ ಅಪ್ಪ ಅಂತ ಬದುಕೋರಪ್ಪ. ನಮ್ಮಂತ ಬಡವ್ರ ಹೆಣ್ಮಕ್ಳು ಜೀವನಗಳು ಯಾಕ್ರಪ್ಪ ಹಾಳ್ ಮಾಡ್ತೀರಾ? ಬ್ಯಾಡ್ರಪ್ಪ, ಬಿಟ್ಬಿಡ್ರಪ್ಪ. ನಿನ್ ಕಾಲು ಬೇಕಾದ್ರೂ ಬಿಟ್ಬಿಡ್ತೀನಪ್ಪ ಮುತ್ತು. ಈ ಮ್ಯಾಟ್ರ್ ಕ್ಲೋಸ್ ಮಾಡ್ಕೋ, ಬಿಟ್ಟಾಕು. ಅವಳ ಲೈಫ್ ಅವಳನ್ನ ಬಿಟ್ಟು ಬಿಡು. ಅವಳು ಸರಿ, ನಾನು ಡಿಲೀಟ್ ಮಾಡಾಕ್ ಬಿಡು. ಹೋಗ್ ಮಾತಾಡೋದು, ಹೋಗ್ ಮಾತಾಡೋದು, ನೀನ್ ಬೇಡ ಕಳಪಿ ಬೇಯಿಸ್ಕೊಳ್ಳೋದು, ಇವೆಲ್ಲ ಬೇಡ. ನೀನ್ ಏನಾರು ಮಾಡ್ಕೋ. ಆ ನಂಬರ್ಗಳು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ, ಬಿಟ್ಬಿಟ್ಟಿದ್ಯಾ. ಫೋನ್ಗಳು ಬರ್ತೈತೆ. ಅವಳ ಜೀವನ ಯಾವ ರೇಂಜ್ ಹಾಳು ಮಾಡ್ಬೇಕು ಆ ರೇಂಜ್ಗೆಲ್ಲ ಹಾಳು ಮಾಡ್ತೀಯಲ್ಲೇ ಮಚ್ಚ. ಅಥು, ನಿಜವಾಗ್ಲೂ ಲವ್ ಮಾಡಿರೋರೆ ಅವಳೆಲ್ಲ ಅವನೆಲ್ಲೇ ಇರ್ಲಿ, ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾರೆ. ಅದು ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು. ಅವಳು ಪಾಡ್ಗಳು ರೀಲ್ಸ್ ಮಾಡ್ಕೊಂಡಿದ್ಲು ತಾನೆ. ಅವಳ ನಂಬರ್ ಏನ್ ಕ್ಲಿಕ್ ಮಾಡ್ತೇನೆ ನೀನು? ಅವಳು ದುಡ್ಡು ಕೇಳ್ತಾಳೆ. ಎಷ್ಟು ದುಡ್ಡು ತಿಂತಿದ್ಯಾ ನೀನ್? ನಿಜವಾಗ್ಲೂ ಲವ್ ಮಾಡ್ತೀರೋ ನೀನ್? ಅಲ್ಲ ಕಡಲೆ, ಹುಡುಗಿ ಹತ್ರ ದುಡ್ಡು ಇಸ್ಕೊಂತಿಯಲ್ಲೇ ಮಚ್ಚ. ಅವಳ ಹತ್ರ ದುಡ್ಡು ತಿಂದಿದ್ಯಲ್ಲ ನೀನು. ನಿಂಗೇನ್ ಅನ್ಸ್ತಾ ಇಲ್ವಾ? ಬೇಜಾರಾಗ್ತಾ ಇಲ್ವಾ? ನಂಬರ್ ಕಳ್ಸಿದ್ರೆ ಗೊತ್ತಾಗುತ್ತೆ ಅಂತ ಸ್ಕ್ಯಾನರ್ಗಳು ಕಳ್ಸಿ, ಅದಕ್ಕೂ ಪೇ ಮಾಡೈತಿ. ಸ್ಕ್ಯಾನರ್ಗಳು ಕಳ್ಸೋದು, ಸಿಕ್ದಾಗೆಲ್ಲ ದುಡ್ಡು ಇಸ್ಕೊಳ್ಳೋದು. ದುಡ್ಗೋಸ್ಕರ ಹಂಗಾರೆ ನೀನ್ ಕ್ಯಾಚ್ ಹಾಕೊಂಡಿದ್ದ? ನಂಗ್ ಗೊತ್ತೇ ಇರ್ಲಿಲ್ಲಪ್ಪ. ನೋಡ್ದವ್ರೆಲ್ಲ ಅವನೇ ಇವಳಿಗೆ ಕೊಡ್ತಾರೆ ಅನ್ಕೊಬೇಕು. ದೇವ್ರೆ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಏನೋ ಒಂಚೂರು ಅಣ್ಣ ಅಪ್ಪ ಅಂತ ಅನ್ಕೊಂಡ್ ಅವ್ರಿಗೆ ಜೀವನ ಮಾಡ್ತೈತೆ. ಎಲ್ಲೋ ಅಲ್ಲಿ ಇಲ್ಲಿ ಕರೆದಾಗ ಏನೋ ಒಂದ್ ಅಷ್ಟೋ ಕೊಡ್ತಾರೆ. ಅವ್ರ ಅಭಿಮಾನಕ್ಕೆ ಗೌರವಧನ ಅಂತ ಏನೋ ಕೊಡ್ತಾರೆ. ಅದನ್ನೇನೋ ಆ ಹುಡ್ಗಿ ಜೀವನಕ್ಕೆ ಅಂತ ಇಟ್ಕೊಂಡ್ರೆ ಆ ಹುಡ್ಗಿ ಕೆಲ್ಸಕ್ ಹೋಗಕ್ಕಾಗುತ್ತೆ ಎಲ್ಲಾದ್ರೂ? MNC ಕಂಪ್ನಿಯಲ್ಲಿ ಕರ್ದ್ಬಿಟ್ಟು ಕುಮ್ಸ್ಬಿಟ್ಟು ಕಂಪ್ಯೂಟರ್ ಕೊಟ್ಬಿಡ್ತಾರೆ, ಆಪರೇಟ್ ಮಾಡಮ್ಮ ಅಂತ. ಇದು ಲೈಫ್, ಇದು ಜೀವನ ಅಂತ ಬಂದವಳೆ. ಇದೇ ಇನ್ಸ್ಟಾಗ್ರಾಮೇ ನಮ್ಗ್ ಜೀವನ, ಇದೇ ನಮ್ಗೆ ಅನ್ನ ಪ್ರಾಣ ಎಲ್ಲಾ ಕೊಡೋದು ಅಂತ ಬಂದವಳೆ. ಇದರಿಂದ ಏನೋ ಅನ್ನ ಅಪ್ಪ ಅನ್ಕೊಂಡು 2 ಕಾಸು ದುಡ್ಕೊಂಡ್ರೆ ಅದನ್ನೂ ನುಂಗು ನೀರ್ ಕುಡ್ಕೊಂಡ್ಬಿಟ್ಟಲ್ಲಪ್ಪ ಸ್ವಾಮಿ. ಕಟ್ಟಿಸ್ಕೋ. ಏನ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ಕೊಂತೀಯ ಅವ್ಳ ದುಡ್ಡಲ್ಲಿ? ಆಗಲ್ಲ ತಾನೆ. ಆದ್ರೆ ಅವ್ಳ ಕಣ್ಣೀರು, ಅವ್ಳ ನೋವು,
ತಟ್ಟೆ ತಟ್ಟುತ್ತೆ ಒಂದೊಂದ್ ದಿವ್ಸ. ಬಿಟ್ಟೋಗಿದ್ ಹುಡ್ಗಿ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತಾರೆ. ಅಲ್ಲ ಅದೇನೆ ಹೇಳೋದು, ನಮ್ ಹುಡ್ಗಿ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ಎಲ್ಲಿದ್ರು ಅವ್ಳು ಚೆನ್ನಾಗಿಲ್ಲಪ್ಪ ಅವಳು. ಎಷ್ಟೆಷ್ಟು ಹುಡುಗರು ದೇವ್ರಣ್ಣ ಅವ್ರು ನಮ್ ಹುಡ್ಗಿದ್ ಇವತ್ ಮದುವೆ ಐತೆ, ಎಂಗೇಜ್ಮೆಂಟ್ ಫಿಕ್ಸ್ ಆಗೈತೆ ಎಲ್ಲ. ನನ್ಗೂ ಒಂದ್ ದಿವ್ಸ ನಮ್ ಹುಡ್ಗಿ ನಂಗ್ ಕೈ ಕೊಟ್ಲು, ಮೋಸ ಮಾಡ್ಬಿಟ್ಲು ಅಂತ ಬಂದ್ ಇದ್ ಮಾಡೋದಿಲ್ಲ. ಅವ್ಳು ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಅವ್ಳು 100 ಕಾಲ ಚೆನ್ನಾಗಿರ್ಲಿ ಅಂತ ಆಶಿಸ್ತಾರೆ. ಅಂತ ಹುಡುಗರು ನಿಜವಾದ ಪ್ರಾಣ ಕೊಟ್ಟು ಪ್ರೀತಿಸೋರವ್ರೆ. ನಿಂತಾರಲ್ಲ ಅಲ್ಲಿ, ನೀನ್ ಪ್ರೀತಿನೇ ಮಾಡಿಲ್ಲ ಅಲ್ಲಿ ಬದ್ನೆಕಾಯ್ಗೆ ನೀನ್ ಹೇಳೋದಕ್ಕೆ. ಅದೊಂದ್ ಕಾರಣನ ಬಿಡಕ್ಕೆ. ಅದೇ ಮಾತಾಡ್ಕಿತ್ವಿ. ಅವಳು ಊಟ ಕೂಡ ಮಾಡ್ತಾ ಇಲ್ಲ. ಅವ್ಳ ಒಂದ್ ಕೈಲಿ ವಾರ ಆಗ್ತಾ ಇಲ್ಲ, ಅವ್ಳ ಕೈಲಿ ಆಗ್ತಿಲ್ಲ. voice ನೋಡು. ಒಂದೇ ಹೇಳೋದು, ನನ್ನನ್ನು ನೆಮ್ಮದಿಯಾಗಿ ಬದುಕಾಕ್ ಬಿಡಿ ಅಷ್ಟೇ ಸಾಕು. ನನ್ ನಿಜವಾಗ ನಾನು ಏನೋ ಮಾಡ್ಬೇಕು ಅಂತಾನೆ ಬರ್ತಿರೋದು. ಏನೇನೋ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ನೀನಾಗಿ ನನ್ ಲೈಫ್ ಬಂದ್ಬಿಟ್ಟು ನೀನಾಗೆ ಈ ತರ ಮಾಡೋದ್ ತಪ್ಪಿದೆ. ನನಗ್ ಕಷ್ಟಕ್ಕಾಗಿದ್ದೀನಿ, ಎಲ್ಲ ಆಗಿದೆ, ಅದಕ್ಕೊಂದು ನಿನ್ನ ಹತ್ರ ಬೇಡ್ಕೊತಿದ್ದೀನಿ. ದಯವಿಟ್ಟು ನನ್ ಪಾಸ್ಟ್ ವಿಷಯ, ಆ ವಿಷಯ, ಈ ವಿಷಯ ತೆಕ್ಕೊಂಡು ನನ್ನ ಜೀವನನ ಹಾಳ್ ಮಾಡ್ಬೇಡ ಪ್ಲೀಸ್. ನಿನ್ನ ಕೈ ಮುಗಿತೀನಿ, ನನ್ ಜೀವನ ಹಾಳ್ ಮಾಡ್ಬೇಡ. ಆಲ್ರೆಡಿ ನನ್ ಜೀವನ ಹಾಳಾಗೋಗ್ಬಿಟ್ಟಿದೆ. ನನ್ ತಾಯಿಗೋಸ್ಕರ ಬದುಕ್ಬೇಕು, ಅವತ್ತಿಂದ ಅದೇ ಬಡ್ಕೊಂತೀನಿ. ಆ ರೆಕಾರ್ಡ್ ಬಿಟ್ಟಾಗ ಅವ್ರಿಬ್ರು ಫ್ಯೂಚರ್ಗೋಸ್ಕರ ನಾನು ನಾಯಿ ಬೆಳ್ಕೊಳ್ಳೋ ತರ ಬೆಳ್ಕೊಂಡಿದ್ದೆ. ಇವಾಗ ರೆಕಾರ್ಡ್ ಬಿಟ್ಟಾಗ ಸಾಲದು ಅಂತೇಳಿ ನನ್ನ ಮೋಸ ಗತಿ ಎಂದ್ರು ಪಟ್ಟ ಕಟ್ಟ ಸರಿ ಕಟ್ಕೊ, ನನ್ ಬೇಜಾರಿಲ್ಲ. ನಾನು ದುಡ್ದಿರೋ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ವಾಪಸ್ ಕೊಡು ಅಷ್ಟೇ. ಅದ್ ಬಿಟ್ರೆ ನಿನ್ನ ಹತ್ರ ಏನೂ ಕೇಳ್ತಾ ಇಲ್ಲ. ನಿನ್ ಜೀವನನು ನಾನು ಹಾಳು ಮಾಡ್ತಾ ಇಲ್ಲ. ನಿನ್ ಹೆಂಗಾದ್ರೂ ಪಡ್ಕೊಂಡು ಹೆಂಗಾದ್ರೂ ಹೋಗ್ಬಿಡಿ, ಎಲ್ಲ ಏನೋ ಚೆನ್ನಾಗಿರೋ, ನನಗೆ ಅದ್ ಬೇಜಾರಿಲ್ಲ. ದಯವಿಟ್ಟು ನನ್ ದುಡ್ಡು ಕೊಡು. ನನ್ನ ಜೀವನ ಹಾಳು ಮಾಡ್ಬೇಡ. ನನ್ ನೆಮ್ಮದಿ ಎಲ್ಲಾರು ನಿನ್ನಿಂದ ಅನ್ಫಾಲೋ ಮಾಡ್ತಾ ಇದಾರೆ. ನಮ್ ಕತೆ ಕೇಳ್ಬಿಟ್ಟು ಯಾರು ನನ್ನ ಕರುಣೆ ತೋರಿದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹೇಳ್ಬೇಕಿದ್ದು, ಫಿಸಿಕಲ್ ಹ್ಯಾಂಡಿಕ್ಯಾಪ್. ನನ್ನಂತ ಹೆಣ್ಮಕ್ಳನ್ನ ಯಾಕೆ ಈ ತರ ಗೋಳ್ ಹಿಡ್ಕೊಂತಿದೀರ? ನಿನ್ನ ಬದುಕ್ಬೇಕು. ನನಗ್ ತಂದೆ ಇಲ್ಲ, ಅಮ್ಮ ಒಬ್ರು ಇದಾರೆ, ಬದುಕ್ಬೇಕು. ದಯವಿಟ್ಟು ಅಂಗರಾಚಿ ಕೇಳೋದು ಒಂದೇ ನಿಮಗೆ, ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ ಪ್ಲೀಸ್. ಡಿಲೀಟ್ ಮಾಡಿ ನಂಬರ್ ಇವಾಗ ರೀಕೌಟ್ ಮಾಡ್ಕೊಂಡ್ ಕೂತಿದ್ಯಾ ಪ್ಲೀಸ್. ನನ್ ಬಗ್ಗೆ ಈ ತರ ಸೂಸೈಡ್ ಅಟೆಂಡ್ ಮಾಡೋ ತರ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ ಪ್ಲೀಸ್. ನನ್ ಸತ್ತಿಗಿತ್ತು ಹೋದ್ರು ನೀನೇ ಜವಾಬ್ದಾರಿ ಆಗ್ತೀಯ ಸೀರಿಯಸ್ ಆಗಿ. ಅಯ್ಯೋ ಅವ್ನ್ಗೋಸ್ಕರ ನೀನೇ ಸಾಯ್ತೀಯ ಸುಮ್ನೆ. ಅಲ್ಲ ಎಲ್ಲೋದ್ರು ಕೂಡ ದಮ್ಮಯ್ಯ ಅಂತಂದ್ಬಿಟ್ಟು ಎದೆಗ್ ಹಾಕೊಂಡ್ ಸಾಕ್ತೈತಲ್ಲ ಆ ತಾಯಿ, ಆ ಅಮ್ಮನ್ ಗೋಳು ಯಾರು ನೋಡ್ಬೇಕು? ನೀನ್ ಸತ್ತೋದ್ರೆ ನೀನ್ ಒಬ್ಳೆ ಸಾಯೋದಕ್ಕೆ ನೀನೇ ಹೇಳಿ ನಿಮ್ಮ ನಿಮ್ಮಮ್ಮನೇ. ಆಮೇಲೆ ನಿಮ್ ಅಮ್ಮ ಇರ್ಬೇಕಲ್ಲ, ಚೆನ್ನಾಗ್ ಬಾಳ್ ತೋರ್ಸು. ಬದುಕಕ್ ಬಿಡ್ತಾ ಇರೋದು. ಬದುಕನ ಏನೋ ಒಂದ್ ಮಾಡಿ ಏನೋ ಒಂದು ಜೀವನ ಕಟ್ಕೊಳ್ಳೋಣ ಅಂತ ಬಂದ್ರೆ ಇವ್ರಾದ್ರೆ ಇವ್ರು ನನ್ ಜೀವನ ಹಾಳು ಮಾಡ್ತಿರುವಾಗ ನಾನು ಎಲ್ಲಿ ಯಾಕ ಬದುಕೋದು ಹೇಳಿ? ನಾನು ಎಲ್ಲಿ ಹೆಂಗ್ ಬದುಕ್ಲಿ ಹೇಳಿ? ನಾನು ಈ ತರ ಸಮಾಜ ಮುಂದಕ್ಕೆ ಮುಖ ಹೆಂಗ್ ಎತ್ಕೊಂಡ್ ನಡೀಲಿ? ಎಲ್ಲಿ ಇವಾಗ ನಂಬರ್ ಕ್ಲಿಕ್ ಅಂತ ಎಷ್ಟ್ ಜನ ಕಾಲ್ ಮಾಡ್ತಿದ್ದೆ, ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೆ. ಯಾರನ್ನ ಎತ್ತೋದು ಯಾರು ಬಿರೋದು ಹೀಗಾಗಿ ನನ್ನ ಪರಿಸ್ಥಿತಿ ಸಿಚುವೇಶನ್. ನೀವುಗಳು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ನೀವುಗಳು ಏನೇನೋ ತಂದಾಕ್ಬಿಟ್ಟು ನಾನೇನಪ್ಪ ಮಾಡಿದೆ ನಿಮಗೆ? ನಾನೇ ಜಸ್ಟ್ ಕ್ರಶ್ ಒಂದಿದ್ ಪದ ಅಷ್ಟೇ. ಕ್ರಶ್ ಅಂತ ಹೇಳಿದಕ್ಕೆ ಸಮಯನೂ ಕೇಳಿದೀನಿ ಅಷ್ಟೇ. ನಾನೇನಪ್ಪ ಮಾಡಿದೀನಿ ಏನು? ನೀನ್ ಕಷ್ಟ ಅಂದಾಗ ನನ್ ತುಡ್ದಿರೋ ದುಡ್ಡು ನೀನ್ ಎದೆ ಮೇಲೆ ಸುಡ್ದೆ, ಎಲ್ಲಾನು ಮಾಡ್ದೆ. ಇವಾಗೂ ನೀನ್ ಬಿಡ್ತಾ ಇಲ್ಲ. ನನ್ನ ಜೀವನ ಹಾಳು ಮಾಡ್ತೀನಿ, ಪಾಸ್ಟ್ ವಿಷಯನೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ. ಇದು ನಿನಗೆ ನ್ಯಾಯನ ಏನು? ಯಾರೋ ನಿಮ್ ಅಣ್ಣ ಅಂತ ಹೇಳ್ಕೊಂಡು ನೆನ್ನೆ ಕಾಲ್ ಮಾಡಿ ನನಗೆ ಏನೇನೋ ಅನ್ಸಿದ್ಯಾ? ಏನ್ ನ್ಯಾಯನ ಏನು? ಇದು ನ್ಯಾಯನ? ನೀನ್ ನಂಬರ್ ಕೊಟ್ಟಿದೀನಿ ಅಂತಂದಲ್ಲ, ಯಾರು ಕೊಟ್ಟಿದೀನಿ ನಂಬರ್? ಎಲ್ಲಾದ್ರೂ ಸ್ಟೋರಿ ಮೆನ್ಷನ್ ಮಾಡಿದೀನ ಇದು ಮುತ್ತು ಅವ್ರ ನಂಬರ್ ಕಾಲ್ ಮಾಡಿ ಅಂತ? ಎಲ್ಲಾದ್ರೂ ನಾನು ಸ್ಟೋರಿ ಮೆನ್ಷನ್ ಮಾಡಿದೀನ? ಏನಾದ್ರೂ ಮಾಡಿದೀನ? ಎಲ್ಲೂ ಸ್ಟೋರಿ ಮೆನ್ಷನ್ ಮಾಡಿಲ್ಲ. ಎಲ್ಲೂ ನಾನು ಏನು ನಿನ್ ನಂಬರ್ ಅಂತ ನಾನು ಎಲ್ಲೂ ಹಾಕಿಲ್ಲ. ನೀನ್ ಏನೇ ಮಾಡಿದ್ರು ನಿನ್ಗೋಸ್ಕರ ಎಲ್ಲಾನು ಎದುರಾಕೊಂಡೆ. ನಾನು ಎದ್ರಲ್ಲ ಇದಾರ ಕೇಳಿ, ನನ್ ಟಿವಿ ನಲ್ಲಿ ಕುತ್ಕೊಂಡು ನಿನ್ ಬಗ್ಗೆ ಮಾತಾಡಿ ಎದ್ರಲ್ಲೇ ಇದಾರೆ, ಗಂಗಕ್ಕ ಎದ್ರಲ್ಲೇ ಇದಾರೆ ಕೇಳಿ. ಎಲ್ಲಾನು ಎದುರಾಕೊಂಡೆ ನಾನು ಜೀವನದಲ್ಲಿ. ಎಲ್ಲಾನು ಎದುರಾಕೋಗ್ಬಿಟ್ಟು ನೀನು ಒಬ್ಬ ಬೇಕು ಅಂತ ನನ್ನ ಎದುರಾಕೊಂಡೆ. ಇವಾಗ ನೀನ್ ಕೊಡ್ತಾರ ಬಹುಮಾನ ಏನ್ ನನಗೆ? ನಾನ್ ನಿನ್ ಹತ್ರ ಏನ್ ಕೇಳ್ಬಾರ್ದು ಕೇಳ್ದೆ, ದುಡ್ಡು ಕೊಡು ಅಂತ ಕೇಳ್ದೆ ಅಷ್ಟೇ. ನೀನ್ ನನ್ ಬಗ್ಗೆ ಏನಾದ್ರು ಹೇಳ್ಕೊಂಡು ಹೋಗು, ದುಡ್ಡು ಕೊಡು ಅಂತ ಕೇಳಿ ತಪ್ಪ? ಇವಾಗ ಅವ್ನು ಯಾರೋ ನಿಮಗೆ ಇಂಟರ್ವ್ಯೂ ಮಾಡಿದ್ರಲ್ಲ, ಅವ್ರ ಹತ್ರ ನನ್ನ ಅದೇ ಕೇಳ್ತಿರೋದು. ನನ್ ದುಡ್ಡು ನನಗೆ ಇಸ್ಕೊಟ್ಬಿಡಿ. ನಾನು ಏನೋ ಕೇಳಲ್ಲ, ಕಷ್ಟಪಟ್ಟಿರೋದು ದುಡ್ಡು. ನನಗೆ ಯಾರಪ್ಪ ಕೆಲ್ಸ ಕೊಡ್ತಾರೆ? ನನಗೆ ಯಾರು ಕೊಡ್ತಾರೆ ಕೆಲ್ಸ? ನನ್ ಕೆಲ್ಸ ಮಾಡುವಂತ ನಿಂಗೆ ಗೊತ್ತಿಲ್ಲ ಹೆಂಗಿದೀನಿ ಅಂತ. ಕೆಲ್ಸ ಮಾಡುವಂತ ಸಿಚುವೇಶನ್ ಅಲ್ಲಿ ಇದ್ದೀನ ನಾನು. ಯಾರು ಕೊಡ್ತಾರೆ ನನಗೆ ಕೆಲ್ಸ?
ನನ್ ತಾಯಿನ ನೋಡ್ಕೋಬೇಕು, ನನಗ್ ಕಮಿಟ್ಮೆಂಟ್ ಇದೆ, ಎಲ್ಲ ಇದೆ. ನಾನೇನಾದ್ರು ಮಾಡ್ಬೇಕು ತಾನೆ, ನನ್ನ ಯಾರು ನೋಡ್ಕೊಂತಾರೆ? ನನ್ ತಾಯಿ ಇರೋದಕ್ಕೆ ನನ್ ತಾಯಿ ಹೋದ್ಮೇಲೆ ನನ್ನ ಯಾರು ನೋಡ್ಕೊಂತಾರೆ ಹೇಳು? ಅದು ಹೇಳಿದೀನಿ ನಾನು. ನನಗೆ ಇಷ್ಟು ಜನ ಪ್ರಾಬ್ಲಮ್ ಇದೆ, ಈ ತರ ಇದು ಅಷ್ಟು ಗೊತ್ತಿದ್ದು. ಮೀಟ್ ಮಾಡ್ದಾಗೆಲ್ಲ ದುಡ್ಡಿಸ್ಕೊಂಡು ಹೋಗ್ತಿದ್ದಲ್ಲ ನೀನು. ಮೀಟ್ ಮಾಡಿ ಸುಳ್ಳು ಹೇಳ್ಕೊಂಡು ಅದು ಇದು ಅಂತ ಹೇಳ್ಕೊಂಡು ಇಸ್ಕೊಂಡು ಹೋಗ್ತಿದ್ದಲ್ಲ, ಇದು ನ್ಯಾಯನಾ? ಇವಾಗ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂದ್ರಲ್ಲ. ಇವಾಗ ಹೇಳಿ ಜನರೇ, ಇವಾಗ ಹೇಳಿ. ನಾನು ಇಷ್ಟೆಲ್ಲ ಮಾಡಿ ನಿಂತಾನೆ, ಒಂದ್ ಕರುಣೆ ಬೇಡವಾ ಜನರೇ ಹೇಳಿ? ಇಷ್ಟೆಲ್ಲ ಮಾಡಿದ ಒಂದು ನೀವು ಒಂದ್ ಕರುಣೆ ಬೇಡವಾ ಹೇಳಿ? ಫಿಸಿಕಲ್ ಹ್ಯಾಂಡಿಕ್ಯಾಪ್ ಜನರೇ, ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್. ನಾನೇನೋ ನನ್ ಜೀವನಿಗೆ ಆಸರೆ ಆಗ್ತಾನೆ, ಏನೋ ನನಗೆ ಪಾಲ್ ಕೊಡ್ತಾರೆ ಅಂತ ಹೇಳಿ ಅವ್ನು ಪ್ರಪೋಸ್ ಮಾಡ್ದಾಗ ಒಪ್ಕೊಂಡು ಅವ್ನು ಹೇಳಿದ್ದೆಲ್ಲ ಮಾಡ್ದೆ. ನಾನು ಮೆನ್ಷನ್ ಮಾಡು ಅಂದಾಗ ಮೆನ್ಷನ್ ಮಾಡ್ದೆ. ನಮ್ ಲವ್ ಸ್ಟೋರಿ ಹೇಳಿದಾಗ ಅವ್ರ ಜೊತೆ ಕುತ್ಕೊಂಡು ಹೇಳ್ದೆ. ಎಲ್ಲಾನು ಅವ್ನು ನನಗೇನೋ ಬಾಳ ಆಸರೆ ಆಗ್ತಾನ ಅಂತ ಹೇಳಿ ಎಲ್ಲಾನು ಮಾಡ್ದೆ. ನಾನು ಏನ್ ಮಾಡಿಲ್ಲ, ಎಲ್ಲಾನು ಮಾಡ್ದೆ. ನೀನ್ ಏನ್ ಮಾಡ್ಬೇಕು? ಅವ್ನಿಗೆ ಕೇಳಿದ್ದಕ್ಕೆಲ್ಲ ದುಡ್ಡು ಕೊಡ್ಕೊಂಡ್ ಕುತ್ಕೊಂಡ್ರೆ ನಾನು ಒಳ್ಳೆಯವಳಾಗ್ಬಿಡ್ತೀನ? ದುಡ್ಡು ಕೊಟ್ಟಿಲ್ಲ ಅದೆಲ್ಲ ಕೆಟ್ಟವಳಾಗ್ತೀನ? ಅರ್ಥ ಮಾಡ್ಕೊಳ್ಳಿ. ಪ್ರೀತಿಯಲ್ಲಿ ದುಡ್ಡು ಬರ್ಬಾರ್ದು, ಅದನ್ನ ದುಡ್ಡು ಕೇಳ್ಬಾರ್ದು ಅಂತ ಇಲ್ಲಿ ತಗ ಸುಮ್ನೆ ಇದೆ. ಈಗ ನನ್ ಬಗ್ಗೆ ಮೋಸ ಗತಿ ಅದು ಇದೊಂದು ಪಟ್ಟಾಗಿ ಬರ್ಕೊಂಡು ನಾನು ಹೆಂಗ್ ತೈಸ್ಕೊಳ್ಳಿ ಜನರೇ? ನನ್ನೆಲ್ಲಾನು ನಾನು ಹೇಳ್ತೀರಾ, ನಾನು ಡ್ರಾಮಾ ಮಾಡ್ತೀನಿ, ಓವರ್ಗಾಡ್ತೀನಿ, ಅದು ಇದು ಅಂತ. ನನ್ನ ಕಷ್ಟ ನೂರಾರಿದೆ. ನನ್ ಕಷ್ಟ ನನ್ನ ಯಾರು ನೋಡ್ಕೊಂತೀರ? ಇವ್ ಬೈಯೋರಾಗ್ಲಿ ಕಮೆಂಟ್ ಹಾಕೋರಾಗ್ಲಿ ಊಟ ಆಗ್ತಾ ಇದಾರ. ನನ್ ತಾಯಿ ಊಟ ಆಗ್ತಿರೋದು, ಕೂಲಿ ನಾಲಿ ಮಾಡ್ಕೊಂಡ್ ಸಾಕಿರೋರು. ಆ ತಾಯಿಗೆ ನಾನು ಹೆಂಗ್ ಮುಖ ತೋರಿಸ್ಲಿ? ಯಾವ ತರ ಮುಖ ತೋರಿಸ್ಲಿ? ಇದು ನಿಮ್ ಇಷ್ಟ ಅಲ್ಲ, ನನ್ಗ್ ಕೇಳ್ಕೋಬೇಕಾ ನಿಮ್ ಹತ್ರ? ದಯವಿಟ್ಟು ಮುತ್ತು ನಿನಗ್ ಒಂದೇ ಹೇಳೋದು, ನಿನಗೂ ತಾಯಿ ಇದಾರೆ, ನನಗೂ ತಾಯಿ ಇದಾರೆ. ದಯವಿಟ್ಟು ತಾಯಿ ಮುಖ ಆದ್ರೂ ನೋಡ್ಬಿಟ್ರೆ ಸುಮ್ನೆ ಇರಪ್ಪ. ದಯವಿಟ್ಟು ನಮ್ ತಾಯಿಗೋಸ್ಕರ ಬದುಕ್ಬೇಕು ನಾನು. ನಿನಗೋಸ್ಕರ ಬದುಕಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೋಸ್ಕರ ಬದುಕಿಲ್ಲ ಅಂದ್ರೂ ಪರವಾಗಿಲ್ಲ, ತಾಯಿಗೋಸ್ಕರ ಬದುಕ್ಬೇಕು. ದಯವಿಟ್ಟು ನಾನು ಕೆಟ್ಟೋಳಾಗೆ ಇರ್ತೀನಿ ಬಿಡು, ನೀನ್ ಒಳ್ಳೆಯವನಾಗೆ ಇರು, ನನ್ ಬೇಜಾರಿಲ್ಲ. ನಾನ್ ಸರಿನಾ ಅಂದ್ರೂ ಇರ್ತೀನಿ ಬಿಡು, ನಂಗ್ ಬೇಜಾರಿಲ್ಲ. ದಯವಿಟ್ಟು ಏನೇನೋ ನನ್ ಪಾಸ್ಟ್ ವಿಷಯ ಆ ವಿಷಯ ಈ ವಿಷಯನ ಕೆಳ್ಕೊಂಡು ಅಲ್ಲಿ ಇಲ್ಲಿ ಬಿಟ್ಕೊಂಡು ನನ್ ಮಾನ ಮನಿ ಕಲಿಯೋ ಕೆಲ್ಸ ಮಾಡ್ಬೇಡ. ಆಲ್ರೆಡಿ ಕಳೆದಿದ್ದೀರಾ, ಕಳೆದು ಬಿಟ್ಟಿದೆ, ಇನ್ನೂ ಕಲಿಯೋ ಕೆಲ್ಸ ಮಾಡ್ಬೇಡ. ನನಗೂ ಒಂದು ಅವಕಾಶ ಇರ್ಲೇಬೇಕಲ್ವಾ? ನಾನು ಏನಕ್ ಬದುಕ್ಲೇಬೇಕು ತಾನೆ? ಅಂತ ತಲೆ ಹೊಡೆದವ್ರು ಬದುಕವ್ರೆ, ಎಂತೆಂತ ತಲೆ ಹಿಡ್ಕೊಂಡ್ ಬದುಕವ್ರೆ, ಎಂತೆಂತ ಸಮಾಜದಲ್ಲಿ ಹಾಳ್ ಮಾಡೋರು, ಕಿತ್ಕೊಂಡ್ ತಿಂದವ್ರು, ಇನ್ನೊಬ್ರು ಸಂಸಾರ ಹಾಳ್ ಮಾಡ್ದವ್ರೆಲ್ಲಾ ಬದುಕವ್ರೆ. ಈ ಹುಡ್ಗಿಗೊಂದು ಜೀವನ ಬದುಕಕ್ ಬಿಡ್ತಿಲ್ವಲ್ಲ ಈ ಹುಡ್ಗ. ಮಚ್ಚಾಲಿ, ನಿಜವಾದ ಪ್ರೀತಿ ಇದೇನಾ? ಆ ಹುಡುಗಿ ಅಷ್ಟು ಪ್ರೀತಿಸವಳೆ, ನೀನ್ ಚೆನ್ನಾಗಿರು ಅಂತ ಹೇಳ್ತಾವಳೆ ಇವತ್ತು ಕೂಡ. ಬಿಟ್ಟು ಬಿಡು ಅವಳ ಲೈಫ್ನ, ಅವಳ ಲೈಫ್ ಅವಳು ಪಾಡ್ಕೊಳ. ಒಂದು ನಿಜ ಹೇಳ್ತೀನಿ ಕೇಳೋ ಮುತ್ತು, ಒಂದ್ ಒಳ್ಳೆ ಮುತ್ತು ಕಳ್ಕೊಂತ ಇದ್ದೀನಿ. ದೇವ್ರನ್ನ ಒಂದ್ ಒಳ್ಳೆ ಮುತ್ತನ್ನ ಕಳ್ಕೊಂಡಿದ್ದೀಯ. ಇನ್ನು ನಿನ್ ಲೈಫ್ ಅಲ್ಲಿ ಅಷ್ಟೇನೆ ಮುಗೀತು. ನೀನ್ ಏನ್ ಮಾಡ್ತಾ ಇದ್ಯಾ? ಅವಳನ್ನ ಏನೋ ತಪ್ಪು ಓಡ್ಸಕ್ ಹೋಗ್ತಾ ಇದೀಯ, ಏನೇನೋ ಮಾಡಕ್ ಕರ್ನಾಟಕ ಜನದ ಮುಂದೆ ಅವಳಗ್ ತಪ್ಪಾಗಿದ್ ಮಾಡಕ್ ಹೋಗ್ತಿದ್ಯಾ. ಜನಕ್ ಗೊತ್ತು ಅವಳು ಏನು ಅಂತ ಅಂದ್ಬಿಟ್ಟು. ಇವಾಗ ಜನ ಅವಳ ಗೋಳ್ನ ಕೇಳೋದು, ಜನನೇ ಅವಳಿಗೆ ಸ್ಪಂದಿಸೋದು, ಜನನೇ ಕೈ ಹಿಡಿದು ನಡೆಸಿರೋದು. ನೀನ್ ಮಧ್ಯದಲ್ಲಿ ಬಂದಿದ್ದೀಯಾ, ಮಧ್ಯದಲ್ಲೇ ಹೊರಟೋದೆ. ಇವಾಗ ಹೆಂಗೋ ಹೋಗೋನ್ ಹೋಗಿದ್ಯಾ, ದಯವಿಟ್ಟು ಸೈಲೆಂಟ್ ಆಗಿ ಇದ್ಬಿಡಪ್ಪ. ಅವಳಿಗಿನ್ನ ದಯವಿಟ್ಟು ಅವಳ ಜೀವಕ್ಕೆ ಪ್ರಾಣಕ್ಕೆ ಏನು ಅಪಾಯ ಆಗ್ಬಾರ್ದು. ಅವಳು ಚೆನ್ನಾಗಿರ್ಬೇಕು. ಕರ್ನಾಟಕದ ಆಸ್ತಿ, ಕಿಪ್ಪಿ ಕೀರ್ತಿ ಅಂದ್ರೆ ಕರ್ನಾಟಕದ ಆಸ್ತಿ. ಅರ್ಥ ಮಾಡ್ಕೊಪ್ಪ ಸ್ವಾಮಿ, ಆಯ್ತಾ? ಮುತ್ತು, ನಿನ್ ಕತ್ನ ತೋರ್ಸಕ್ ಬರ್ಬೇಡಪ್ಪ, ಒಳ್ಳೇದಲ್ಲಪ್ಪ ಇದು. ಅರ್ಥ ಆಯ್ತಾ? ನಾವ್ ಒಳ್ಳೆ ಮಾತಿಂದ ಹೇಳ್ತಾ ಇದೀವಿ. ನಿಮ್ ಅಕ್ಕನಾಗಾದ್ರೂ ತಗೋ, ತಂಗಿಯಾಗಾದ್ರೂ ತಗೋ, ಯಾರು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಅವಳು ಸುಮ್ನೆ ಇಷ್ಟು ದಿವಸ ಬಾಯಿ ಮುಚ್ಕೊಂಡು ನೋವು ತಿನ್ಕೊಂಡು ಹೋದ್ಲು. ನಾನ್ ಕರ್ನಾಟಕ ಜನತೆಗ್ ಮೋಸ ಮಾಡ್ಬಿಟ್ಟೆ. ಕರ್ನಾಟಕ ಜನ ಹೇಳಿದ್ ಮಾತ್ ನಾನ್ ಕೇಳಲಿಲ್ಲ. ಅವ್ರ ಪಾದಗಳಿಗೆ ಬೀಳ್ಬೇಕು ನಾನು. ಅವ್ರ ಏನ್ ಬೈದ್ರು ನಾನ್ ಬೈಸ್ಕೊಳಕ್ ರೆಡಿ ಇದ್ದೀನಿ. ನನ್ ಜನನೇ ನನ್ ಕಾಪಾಡ್ಬೇಕು ಅಂತ ಜನದ ಮುಂದೆ ಬಂದವಳೆ. ದಯವಿಟ್ಟು ಕರ್ನಾಟಕದ ಜನತೆ, ನೀವೇನಂದ್ರು ಕೂಡ ನಾವ್ ನಿಮ್ ತಲೆ ಬಾಗ್ತೀವಿ. ನಾವ್ ತಲೆ ಬಾಗ್ಲೇಬೇಕು. ಯಾಕಂದ್ರೆ ಬೆಳೆಸ್ತವ್ರು ನೀವು. ನಮ್ಗೆ 4 ಕಾಸು ಏನಾದ್ರು ಬರ್ತದೆ ಅಂತಂದ್ರೆ, ನಮ್ಗೆ ಅನ್ನ ಸಿಗ್ತದೆ ಅಂತಂದ್ರೆ ನೀವು ಕೊಟ್ಟಿರೋ ಭಿಕ್ಷೆ ಅಷ್ಟೇನೆ. ನೀವು ಕೊಟ್ಟಿರೋ ಭಿಕ್ಷೆನ ಅವ್ನ್ ಯಾವನೋ ಕಿತ್ಕೊಂಡ್ ಹೋಗ್ಬಿಟ್ಟ, ನಮ್ಸಿ ಮೋಸ ಮಾಡ್ಬಿಟ್ಟು. ದಯವಿಟ್ಟು ನಿನ್ ಕೈ ಮುಗಿತೀನಿ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡೋ ಅವಳಿಗೆ. ಅವಳ ಜೀವನಕ್ಕೆ 1 ರೂಪಾಯಿ ಇಲ್ದಂಗ ಆಗ್ಬಿಟ್ಟವಳು ಅವಳು. ಯಾರು ಸಹಾಯ ಮಾಡೋರಿಲ್ಲ, ಕೆಲ್ಸ ಕೊಡೋರಿಲ್ಲ. ಅರ್ಥ ಮಾಡ್ಕೊಂಬಿಟ್ಟು ಅವಳ ಜೀವನಕ್ಕೆ ಇನ್ನೇನಾದ್ರೂ ಒಂದು ಮಾಡ್ಬೇಕು ಅಂತ ನಿಂಗೆ ಒಳ್ಳೆ ಮನ್ಸಿತ್ತು ಅಂತಂದ್ರೆ, ಇವಾಗ ಯಾವ್ದಾದ್ರು ನೋಡಪ್ಪ, ಒಂದ್ ಹೇಳ್ತೀವಿ ಕೇಳು, ನಾಯಿಗೆ ರೊಟ್ಟಿ ಹಾಕರೆ ನಿಯತ್ತಿರ್ತದೆ. ಇವಾಗ ನೀನ್ ಮಾಡ್ದಲ್ಲ ಕತೆನ, ಅವನೇ ಲೈವಿಗೆ ರಿಕ್ವೆಸ್ಟ್ ಕಳ್ಸೋನೆ, ಮಾತಾಡಿ ಅವನ ಜೊತೆ ಇನ್ನೂ ಒಳ್ಳೇದು. ಆಯ್ತು ಸರ್.
ಬಂದ್ರು. ಆ ಮುತ್ತು ಹ್ಞೂ ಹೇಳಿ. ಹೇಳ್ತಿದ್ಯಪ್ಪ, ಹ್ಞೂ ಗೆಲ್ಲಿಸಿದೆ, ಹೇಳಿ ಹೇಳಿ. ಎಲ್ಲಿದ್ಯಪ್ಪ? ಇಲ್ಲೇ ಮನೆ ಹತ್ರ ಇದ್ದೀನಿ, ಹೇಳಿ. ಯಾಕಪ್ಪ ನಿನ್ ನಂಬರ್ ಅಲ್ಲಿ ಕೋಟ್ ಮಾಡ್ದೆ? ಅಕ್ಕ ಲೀಕ್ ಔಟ್ ಮಾಡಿರೋದು ಫಸ್ಟ್ ಅಕ್ಕ ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಯಾರು ಲೀಕ್ ಮಾಡಿರೋದು ಅವಳು ಫಸ್ಟ್ ನನ್ನ ನಂಬರ್ ಹೋಗಿ ಲೀಕ್ ಮಾಡಿದಾಳೆ. ನನ್ಗೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಇವಳು ಮಾತ್ರ ಗೊತ್ತಿರುತ್ತೆ ಅಷ್ಟೇನೆ. ಇವಳು ಪ್ರಾಬ್ಲಮ್ ಮಾತ್ರ ಹೇಳ್ತಾಳೆ, ನನ್ನ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಅಷ್ಟೇನೆ. ಇವಳು ಏನು ಮಾಡಿದ್ರೆ ದೊಡ್ಡ ಸಾತ ತರ ಮಾತಾಡ್ತಾವಳೆ ಲೈವ್ ಬಂದ್ಬಿಟ್ಟು. ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ, ಬಂದ್ಬಿಟ್ಟಲ್ಲಿ ಮಾತಾಡ್ತಿದ್ದೀರಾ ನೀವು. ಬಂದೈತಪ್ಪ ಮುತ್ತು ಬೆಳಗ್ಗೆಯಿಂದ ಅಥವಾ ನೆನ್ನೆಯಿಂದ ರಿಯಾಲಿಟಿ ನಂಬರು ಎಷ್ಟು ಕಾಲ್ಸ್ ಬಂದೈತಪ್ಪ? ಇವಾಗ ನಾನು ನಿಮ್ಗೆ ನಾನು ಕಳ್ಸ್ಕೊಡ್ತೀನಿ ನೋಡಿ. ಇಷ್ಟು ಕಾಲ್ ಅವ್ಳ ನಂಬರ್ ನಾ ತಗೊಂಡು ನಾನು ಎಲ್ಲ ಕಳ್ಸ್ಕೊಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಹುಡುಗಿ ಬಗ್ಗೆ ಇವ್ರಿಗೆ ನಂಬರ್ ರಿಕಾರ್ಡ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ದಂಗೆ ಇರುತ್ತೇನೋ, ನ್ಯೂಸ್ ಚಾನಲ್ ಅವ್ರು ಗೊತ್ತಾಗ್ದಂಗೆ ಇರುತ್ತೇನೋ, ಆತರ ನಂಬರ್ ರಿಕಾರ್ಡ್ ಮಾಡಿದ್ರೆ ಇಡೀ ಟಿವಿ ಏನವ್ರು ಬಂದು ಹುಡುಗಿ ಮಾಡ್ತಿದ್ರು ಕಣ. ಎಷ್ಟು ಮಟ್ಟಿಗೆ ನೀನ್ ಯಾಕೋಲೆ ಮಚ್ಚಲ್ಲೇ, ನೀನ್ ಒಳ್ಳೆ ಕೊಟ್ರೆ ನೀನ್ ಯಾಕೋ ಒಂದ್ ಹುಡುಗಿ ನಂಬರ್ ರಿಕಾರ್ಡ್ ಮಾಡ್ತೀಯ ಅಂತಂದ್ರೆ ನೀನ್ ಮನಸ್ಥಿತಿ ಏನಂತ ಅರ್ಥ ಮಾಡ್ಕೋಬೇಕು ಹೇಳು. ಇವಾಗ ಏನ್ ಮಾಡ್ಬೇಕಂತ ಇದ್ದೆ ಹೇಳಪ್ಪ ಫೈನಲ್. ನನ್ನ ಲೈಫ್ ನ ಸ್ಪಾಯ್ಲ್ ಮಾಡಿದಾಳೆ. ಇವಾಗ ಯಾರು ಕೊಡ್ತಾರೆ ನಂಗೆ ನನ್ನ ಲೈಫ್ ನ? ಇವಾಗ ಕೊಡ್ತಾಳ ನಂಗೆ ತಿರ್ಗಾ ಮತ್ತೆ ಬಂದ್ಬಿಟ್ಟು. ಒಳ್ಳೆ ಕೇಳಿ ಗೊತ್ತಿಲ್ವಾ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಮಾತಾಡಿರೋ ಅಂದ್ಮೇಲೆ ಗೊತ್ತಿಲ್ವಾ ನಿಮ್ಗೆ ಯಾವ ತರ ಮಾಡಿದಾಳೆ ಅಂತ? ಆಯ್ತು, ನಮ್ದೇ ತಪ್ಪು ಸರಿನಾ? ನಿಮ್ಮನ್ನ ಪ್ರೀತಿಸಿದ್ಲಲ್ಲ ನಮ್ ಹುಡುಗಿದ ತಪ್ಪು ಅಲ್ವಾ? ಏನ್ ಸ್ಪಾಯ್ಲ್ ಲೀಕ್ ಮಾಡ್ಬೇಕು ಅದನ್ನ ಫಸ್ಟ್ ಕೇಳಿ ಅವಳನ್ನ. ಪ್ರತಿಭಟನೆ ಮಾಡ್ತಾ ಅಂತ ಹೇಳ್ತಿಲ್ಲ ಅಕ್ಕ. ಫಸ್ಟ್ ಅವಳು ತಪ್ಪಿಟ್ಕೊಂಡು ಅಕ್ಕ ನನ್ ಮೇಲೆ ಬರ್ಬೇಡಿ ಆಯ್ತಾ? ಫಸ್ಟ್ ಅವಳು ತಪ್ಪಿದೆ, ಅವಳು ತುಂಬಾ ತಪ್ಪಿದೆ. ಫಸ್ಟ್ ಅದನ್ನ ತಿದ್ಕೊಳಕ್ ಹೇಳಿ ಅವಳಿಗೆ. ಆಮೇಲೆ ಬಂದು ನನ್ಗೆ ಹೇಳಿ ಏನಿದೆ ತಪ್ಪು ಅಂತ ನಾನು ಒಪ್ಕೋತೀನಿ. ಏನ್ ದುಡ್ಡು ಕೊಡ್ಬೇಕಾ? ದುಡ್ಡು ಕೊಡ್ತೀನಿ. ಏನ್ ತಪ್ಪು ಅವಳಿಗೆ ಕೇಳಿ ಏನು ನನ್ನ ನಂಬರ್ ಲೀಕ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಏನಕ್ಕೆ ವಿಡಿಯೋ ಮಾಡಾಕ್ಬೇಕು? ಅಲ್ಲೇ ಮಚ್ಚ ನಿನ್ ನಂಬರ್ ಎಲ್ಲಪ್ಪ ನೀನ್ ಲೀಕ್ ಮಾಡವಳೆ. ಹಂಗ್ ಲೀಕ್ ಮಾಡಂಗಿದ್ರೆ ನಿನ್ ಕರ್ನಾಟಕದಲ್ಲಿ ಅವ್ಳು ವಿಡಿಯೋ ಹಾಕಿದ್ರೆ 5 ಲಕ್ಷ ವ್ಯೂಸ್ ಹೋಗುತ್ತೆ. ಅಟ್ಲೀಸ್ಟ್ ಒಂದ್ 50,000 ಜನ ನಿಂಗ್ ಫೋನ್ ಮಾಡ್ತಾ ಇರ್ತಾನೆ. ಏನು ಅವಳೇನಾದ್ರು ನಿನ್ ನಂಬರ್ ಲೀಕ್ ಮಾಡಿದ್ರೆ ಇದೇ ಮುತ್ತು ಜನರೇ ದಯವಿಟ್ಟು ಫೋನ್ ಮಾಡಿ ಅಂತ ಏನಾದ್ರು ಲೀಕ್ ಮಾಡಿದ್ರೆ ಕಡಿಮೆ ಅಂದ್ರೆ ಒಂದ್ 50,000 ಜನ ಫೋನ್ ಮಾಡೋರು ಮುತ್ತು ನಿನ್ಗೆ. ಅಲ್ಲಿ ಅಕ್ಕ ಅವಳು ವಿಡಿಯೋ ಮಾಡಿದ್ದಾಳತ್ತ, ಅಲ್ಲಿ ನಂಬರ್ ತಗೊಂಡ್ ಎಲ್ಲ ನಂಗೆ ನಂಬರ್ ಲೀಕ್ ಮಾಡಿದ್ದಾಳೆ. ಯಾಕೆ ಅದ್ ನಂಬರ್ ಸ್ವಲ್ಪ ಇದ್ ಮಾಡ್ಬಿಟ್ಟಿದ್ರೆ ಎಡಿಟ್ ಮಾಡಾಕಿದ್ರೆ ಅದೇನಾಗ್ತಿರ್ಲಿಲ್ಲ. ಯಾವ ನಂಬರ್? ಫೋನ್ ಬರ್ತಾ ಇತ್ತು ಹಂಗೆ ಬಿಟ್ಬಿಟ್ಟಿದ್ದಾಳೆ. ಫೋನ್ ಬರ್ತಾ ಅಕ್ಕ ಬೇಗ ಕಳ್ಸ್ಕೊಡ್ತೀನಿ ಬನ್ನಿ ಸ್ಕ್ರೀನ್ ಶಾಟ್ ನಿಮ್ಗೆಲ್ಲ. ವಾಟ್ಸ್ಆಪ್ ಏನು ಮಾಡಕ್ ಆಗ್ತಿಲ್ಲ, ಇವಾಗ ಯೂಸ್ ಮಾಡಕ್ ಆಗ್ತಿಲ್ಲ ಫೋನ್. ಮಚ್ಚ ಲೇ ಒಂದ್ ಹುಡುಗಿ ಜೀವನ ಕಣೋ, ಹ್ಯಾಂಡಿಕ್ಯಾಪ್ ಹುಡುಗಿ ಕಣೋಲೆ, ನಿನ್ ಕೈ ಮುಗಿತು, ನಿನ್ ಕಾಲಿಗೆ ಬೀಳ್ತೀನಿ ಕಣೋ, ಬೇಡ ಕಣೋ. ಅವಳ ಲೈಫ್ ಅಂದಲ್ಲ ಅಕ್ಕ, ನನ್ ಲೈಫ್ ಸ್ಪಾಯ್ಲ್ ಆಗಿದೆ ಆಯ್ತಾ? ನಾನು ಅವ್ಳು ಬಿಡ್ತಿದ್ದೀನಿ ಅಂದ್ರೆ ಅದನ್ನ ಬಿಟ್ಟು ನಾನು ಏನೋ ಮಾಡಕ್ ಆಗಲ್ಲ ಆಯ್ತಾ? ಅವಳು ಫಸ್ಟ್ ಅವಳ ಲೈಫ್ ನ ಫಸ್ಟ್ ನನ್ನ ಲೈಫ್ ಬರ್ಬೇಡ ಅಂತ ಹೇಳಿ. ಅವಳ ಜೀವನ ಕಣ ಏನಾಗ್ಬೇಕು ಹೇಳಲೆ. ಅವ್ರ ಅಮ್ಮ ಬೇರೆ ಕಣ್ಣೀರ್ ಹಾಕವ್ರೆ ಕಣಲೆ, ಅರ್ಥ ಮಾಡ್ಕೊಳಲೆ ಮಚ್ಚ. ಬೇಡ ಮಾತ್ರ ಯೋಚನೆ ಮಾಡ್ತೀನಿ ಅಕ್ಕ, ನಮ್ ಲೈಫ್ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಾಯ್ತಾ? ಯಾಕ್ರಲೆ ನಿನ್ಗೆ ಅಷ್ಟೊಂದ್ ಡೌಟ್ ಏನೋ ಅವಳ ಮೇಲೆ ಮುತ್ತು ನಿನ್ಗೆ? ನಂಗೆ ನಾನು ಒಂದ್ಸಲಿ ಹೊಂಟೈತಕ್ಕ ಮುಗ್ದಿರೋ ಅಧ್ಯಾಯಕ್ಕೆ ತಿರ್ಗಾ ಮತ್ತೇನು ಮಾತಾಡಕ್ ಆಗಲ್ಲ ಆಯ್ತಾ? ಇವಳೇನ್ ಫಸ್ಟ್ ಆಫ್ ಆಲ್ ಅದು ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಹುರ್ಕೊಂಡ್ಬಿಟ್ಟು ನಂಬರ್ ಎಲ್ಲ ಲೀಕ್ ಮಾಡ್ಬಿಟ್ಟಿದ್ದಾಳೆ ಇವಳು ಮಾತ್ರ ಸರಿ ಅಂತ ನಮ್ಮ ತಪ್ಪು ಅಂತ ಮಾಡಿಲ್ಲ ಅಕ್ಕ. ನಾನು ದುಡ್ಡು ಹಂಗೆ ಕೊಡ್ಸಿ ಅಂತ ಕೇಳಿರೋದ್ ಬಿಟ್ಟು ನಂಬರ್ ಮಿಕ್ಸ್ ಮಾಡಿಲ್ಲ ನಾನು. ದುಡ್ಡು ಕೊಡೋಣ ನೀನ್ ದುಡ್ಡು ಕೊಡ್ತಿರ್ಲಿಲ್ವಾ? ನೀನ್ ಕ್ಲಿಕ್ ಮಾಡಿದ್ಯಾ ನನ್ನ ನಂಬರ್? ನನ್ನ ಬಗ್ಗೆ ತಗೊಂಡೋಗಿ ಹೇಳೋದು ಏನ್ ನಿನ್ನಿಂದ ಬೆಳ್ದಿರೋದು ಅಂತ ಏನ್ ಆತರ ಏನಕ್ಕೆ ಹೇಳ್ತಿದ್ಯಾ? ನೀನ್ ನಿನ್ನ ಹತ್ರ ಬೆಳ್ಸ ಬಂದ್ಬಿಟ್ಟಿದ್ದೆ ನಾನು ನಿನ್ನ ಹತ್ರ. ಫಸ್ಟ್ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಎಲ್ಲರಿಗೂ ಆಯ್ತಾ? ಫಸ್ಟ್ ನಿನ್ ಬಗ್ಗೆ ನೀನ್ ಏನಂತ ತಿಳ್ಕೊ, ಆಮೇಲೆ ನನ್ ಬಗ್ಗೆ ಮಾತಾಡು. ಹೌದಾ? ಅವ್ರು ಇಂಟರ್ವ್ಯೂ ಮಾಡ್ತಾರೆ ಏನಿವಾಗ ನಿಮ್ಗೇನ್ ಕಷ್ಟ ಅಲ್ಲಿ ಇಂಟರ್ವ್ಯೂ ಒಳಗೆ ಹೇಳಿದ್ರೆ? ಇರೋ ವಿಷಯ ನಿಜ ಹೇಳಿದ್ರೆ ನಾನೆಲ್ಲ ಹಂಗೆ ಆಗೋದು. ನಿನ್ ತಪ್ಪ ಮಾತ್ರ ತಿಳ್ಕೊಬೇಡ ಆಯ್ತಾ? ನನ್ ತಪ್ಪ ಮಾತ್ರ ಎತ್ತಿ ಮಾತಾಡು. ನೀನ್ ವಿಡಿಯೋ ಮಾಡ್ಬಿಟ್ಟು ಒಳ್ಳೆಯವಳಾಗು, ನಾನು ವಿಡಿಯೋ ಮಾಡ್ದೆ ಕೆಟ್ಟವನ್ ಆಗ್ತೀನಿ. ಹೋಗಿ ಒಂದ್ ನಿಮಿಷ ಕೇಳಪ್ಪ, ಅರ್ಥ ಮಾಡ್ಕೊ. ಪಾದ ಕೊಟ್ಬಿಡಪ್ಪ, ಜರ ಕೊಡ್ಸ್ಕೊಂಡ್ಬಿಡ್ತೀನಿ. ಅಕ್ಕ ಎಲ್ಲಾರನು ಅರ್ಥ ಮಾಡ್ಕೊಂಡೆ ಇದ್ದೀನಿ ಅಕ್ಕ ಆಯ್ತಾ? ನನ್ ಲೈಫ್ ಎಷ್ಟು ಸ್ಪಾಯ್ಲ್ ಆಗ್ತಿದೆ ನಮಗ್ ಮಾತ್ರ ಗೊತ್ತು. ಮನೆಯಿಂದ ದೂರ ಇದೀನಿ ಅಕ್ಕ, ನಿಮ್ಗೇನ್ ಗೊತ್ತು ಅಕ್ಕ? ನಮ್ಮ ಮನೇಲಿ ಕಷ್ಟಗಳು. ಇವಳಿಂದ ಹೋಗಿ ನನ್ ಮನೇಲೆಲ್ಲ ನಾನು ಬಯಸ್ಕೊತಾ ಇದೀನಿ. ಬಂದು ಕುತ್ಕೊಂಡ್ ಮಾತಾಡಿ. ಇವಾಗ ನೋಡು ಒಂದೇ ಒಂದ್ ಮಾತಾಡ್ತೀನಿ, ಮುಗ್ದೋಗಿದ್ದ ಅಧ್ಯಾಯ ಅಂತ ಹೇಳ್ತಾ ಇದ್ಯಲ್ಲ, ನೀನು ಮುಗಿಸಿದ್ದಿ ಅಧ್ಯಾಯನ, ಈ ಹುಡುಗಿ ಮುಗಿಸೋಳ ಅಧ್ಯಾಯನ? ಅಧ್ಯಾಯನ ಯಾರಪ್ಪ ಮುಗಿಸಿದ್ದು ಮುತ್ತು? ನೀನು ಅಧ್ಯಾಯನ ಮುಗಿಸಿದ್ಯಾ? ಅಧ್ಯಾಯನ ಮುಗಿಸಿರೋದು ಅವ್ರೆ
ಅವರೇ ಮುಗಿಸಿರೋದು ಅದನ್ನ ಅಲ್ಲಿಗೆ ಎಂಡ್ ಮಾಡಿರೋದು. ಎಂಡ್ ಮಾಡಿತ್ತು ತಾನೆ, ಸುಮ್ನೆ ಇರ್ಬೇಕು ತಾನೆ, ಏನಕ್ಕೆ ತಿರ್ಗಾ ಮತ್ತೆ ತೆಗಿಬೇಕು? ಹಂಗಾರೆ ನೀನ್ ಬೇಡ, ನೀನ್ ನನಗೆ ಇಷ್ಟ ಇಲ್ಲ, ನಿನ್ಗೂ ನನ್ಗೂ ಸಂಬಂಧ ಇಲ್ಲ, ನಿನ್ನ ಫೋನ್ ಮಾಡ್ಬೇಡ, ನೀನ್ ಯಾರೋ ನಾನ್ ಯಾರೋ ಅಂತ ಮಾತಾಡಿದ್ದು ಕಿಪ್ಪಿನೇನಾ? ನೀನಲ್ಲ. ಅವ್ರನ್ನೇ ಕೇಳಿ ಅಲ್ಲ ಇದಾರಲ್ಲ ಕೇಳಿ ಸ್ವಲ್ಪ ಏನು ಅಂತ. ಅಯ್ಯೋ, ಲವ್ ಅಲ್ಲಿ ಒಂದ್ ಬರ್ತದೆ ಒಂದ್ ಹೋಗುತ್ತೆ ಕಣೋ, ಅದಕ್ಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವ್ ಈ ಲೆವೆಲ್ಗೆಲ್ಲ ತಂದಿಟ್ಕೊಂಡಿದ್ದೀರಲ್ಲ. ಯಾರು ಈ ಲೆವೆಲ್ ತಂದಿಲ್ಲ, ಯಾರು ಪಕ್ಕದಲ್ಲಿ ಕೂತಿದಾರಲ್ಲ ಅವರೇ ಈ ಲೆವೆಲ್ ತಂದಿಟ್ಟಿರೋದು. ಮಾತಾಡ್ತಿರ್ತೀಯ ಅನ್ಕೋ, ಒಂದ್ ಹುಡುಗಿ ಜೊತೆ ಮಾತಾಡ್ತೀಯ ಅನ್ಕೋ, ಏನೋ ಒಂದ್ ಮಾತಾಡ್ತಿರ್ತೀಯ, ಏನೋ ಒಂದ್ ಮೆಸೇಜ್ ಹಾಕ್ತಿರ್ತೀಯ ಅಂತ ಅನ್ಕೋ, ಅದಕ್ಕೆ ಕಿಪ್ಪಿ ಬಿಟ್ಬಿಡ್ತಿದ್ಲ, ನಿನ್ನ ಬಿಟ್ಕೊಟ್ಬಿಡ್ತಿದ್ಲಾ? ಮುತ್ತು ಏನ್ ಗೊತ್ತಿದೆ, ಅಷ್ಟು ನನ್ ಬಿಟ್ಕೊಡೋ ಅಂತ ಹುಡುಗಿನ ಇವಾಗ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ ನಿನ್ನ. ಮಾತಾಡಕ್ಕೆ ದೂರ ಇಲ್ಲ ಗುರು. ಸಾರಿ ಮೇಡಮ್, ನಿಮ್ ಅಮೌಂಟ್ ಪೇ ಮಾಡ್ಕೊಡ್ತೀನಿ. ಊಟನೂ ಮಾಡಿಲ್ಲ ಕಣೋ, ನಾನು ಅರ್ಥ ಮಾಡ್ಕೊಳ್ಳೋ. ನನ್ ಜೀವನ ಯಾಕೋ ಈಗ ಮಾಡ್ತಾ ಇದೀಯಾ ಏನೋ. ನಾನು ತಿಳ್ಕೊಂಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನಿನಗೆ. ನಿನ್ ದುಡ್ಡು ಅವನೇ ಬೇಕು. ನಿಮ್ ದುಡ್ಡು ಏನಾದ್ರು ಕೇಳಿದ್ ನಿನ್ನ ಹತ್ರ ಬಂದ್ಬಿಟ್ಟು ಜಾಸ್ತಿ ಮಾತಾಡಕ್ ಹೋಗ್ಬೇಡಮ್ಮ ನೀನು. ದಯವಿಟ್ಟು ಹೇಳ್ತೀನಿ, ನೀನ್ ಗೋಟಾಗತ್ತಿ ಅದು ಇದು ಬೇರೆ, ನಾ ಗೋಟಾಗತ್ತೀನಿ ಬಿಡು. ನಾನು ಅದನ್ನೇ ಹೇಳ್ತಾ ಇದೀನಿ, ದಯವಿಟ್ಟು. ತಿರುಪತಿಗೋಸ್ಕರ ಅಳದಾಳಲ್ಲಿ ವಿಡಿಯೋ ಮುಂದೆ ಕುತ್ಕೊಂಡು ಅಳದಲ್ಲ ಸುಮ್ನೆ, ಆಯ್ತಾ? ರಿಯಾಲಿಟಿ ಏನಾದ್ರು ತಿಳ್ಕೊಂಡು ಮಾತಾಡು ಸ್ವಲ್ಪ. ಅಲ್ಲ, ಅವಳ ನಂಬರ್ ಬಿಟ್ಟೆ ನೀನು ಸ್ವಾಮಿ ಪುಣ್ಯಾತ್ಮ. ಅವಳು ಬೆಳಗ್ಗೆ ನೋಡಲೆ ಮತ್ ಮುತ್ತು ನೋಡಪ್ಪ ಇಲ್ಲಿ ಸ್ವಾಮಿ, ಎಷ್ಟು ಫೋನ್ಗಳು ಗೊತ್ತಾ ನನಗೆ, ತಲೆ ಕೆಟ್ಟೋಗ್ತೈತೆ ಅವಳಿಗೆ. ಏನ್ ಮಾಡ್ಬೇಕು ಇವಾಗ? ಇವಾಗ ನಂಬರ್ ಬಿಟ್ಟಿದ್ಯಲ್ಲ, ಯಾವ್ದೋ ಒಬ್ರು ಡೈರೆಕ್ಟರ್ ಫೋನ್ ಮಾಡ್ತಾರೆ, ಯಾರೋ ಒಂದ್ ಶೋ ಟಿವಿ ಫೋನ್ ಮಾಡ್ತಾರೆ, ಅವಾಗ ಅನ್ನೋನ್ ನಂಬರ್ ಅಂತ ಇತ್ತಲ್ಲ, ಅವಳ ಜೀವನ ಹೋಯ್ತಾ ಅಲ್ಲಿಗೆ. ನಂಬರ್ ಹಾಕ್ತಾರೆ ನಮ್ಮ ಚಲೆ. ನಿನ್ ಹುಡ್ಗಿ ನೀನೇ ಬಿಟ್ಕೊಟ್ಟಂತಾನೆ. ನೀನ್ ಪ್ರೀತ್ಸೋನಾಗಿದ್ರೆ ಹಿಂಗ್ ಮಾಡ್ತಿದ್ದ? ನಿಜವಾಗ್ಲೂ ಪ್ರೀತ್ಸೋನಾಗಿದ್ದಿದ್ರೆ ಏನ್ ಅಳದ? 15 ದಿವಸದಿಂದ 20 ದಿವಸದಿಂದ ಅಳ್ತಾಳೆ. ನಾನ್ ಫೋನ್ ಮಾಡಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ಯಾಕೆ ಸುಮ್ನೆ ಅವಳು ಮನ್ಸು ಸ್ವಲ್ಪ ಸಮಾಧಾನ ಆಗಿ, ಅವಳಿಗೊಂದು ಪ್ಲೇಸ್ ಸಿಗ್ಲಿ, ಅವಳಿಗೊಂದು ಇದಾಗ್ಲಿ ಅಂತ ಅಂದ್ಬಿಟ್ಟು. ಅವ್ರ ಅಮ್ಮಂಗೆ ವಿಷಯ ಪಾಪ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅವ್ರ ಅಮ್ಮಂಗೂ ಕೂಡ. ಅವ್ರ ಅಮ್ಮ ನಿಜ ಹೇಳ್ತೀನಿ, 2 ಸತಿ ಮೀಟ್ ಮಾಡಿದ್ವಿ ಅವ್ರ ತಾಯಿನ, ತುಟಿಯಕ್ ಮಾತಾಡಲ್ಲ ಅವ್ರ ಅಮ್ಮ, ತಲೆ ತಗ್ಗಿಸ್ಕೊಂಡೇ ಇರ್ತಾರೆ ಎಲ್ಲೇ ಹೋಗ್ಲಿ ಕೂಡ. ಅಕ್ಕ ನಿಮ್ಗೆ ರಿಯಾಲಿಟಿ ಏನು ಗೊತ್ತಿಲ್ಲ ಅಕ್ಕ. ಅವಳ ನಂಬರ್ ನಾನ್ ಫಸ್ಟ್ ಅವಳು ನನ್ನ ನಂಬರ್ ನ ಲೀಕ್ ಮಾಡಿದಾಳೆ. ಫಸ್ಟ್ ಅದನ್ನ ಕೇಳಿ, ಏನು ಕೇಳ್ತಿಲ್ಲ. ಅವಳು ಮಾತ್ರ ನನ್ನ ನಂಬರ್ ನೀವೇ ಅವಳ ನಂಬರ್ ಲೀಕ್ ಮಾಡಿ ಅಂತ ಕೇಳ್ತಿದ್ದೀರಾ? ನೋಡಿ ಅಕ್ಕ ಅಲ್ಲಿ. ಆಯ್ತು ಕಣ, ಆಯ್ತು, ಅವಳ ನಂಬರ್ ಲೀಕ್ ಮಾಡವಳಲ್ಲ, ನಿನಗ್ ನೀನ್ ಯಾಕೆ ಮಾಡ್ದೆ? ಅವಳೇನಕ್ ಮಾಡ್ಬೇಕು ನನಗೆ? ಅವಳೇನಕ್ ಮಾಡ್ಬೇಕು? ನನ್ನ ಮನ ಮಾಡಿದೆ ಹೋಗಲ್ಲ ಇದು ಪ್ರೀತಿ ಅನ್ನಲ್ಲ ಪ್ರೀತಿ ಅಕ್ಕ. ಪ್ರೀತಿ ಅಂದ್ರೆ ಅಕ್ಕ ಅದೇ ಪ್ರೀತಿ. ಅವಳು ನಿಜವಾದ ಪ್ರೀತಿ ಮಾಡೋ ಆಗಿದ್ರೆ ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ ಅಕ್ಕ. ನಿಜವಾಗ್ಲು ಅಕ್ಕ ಇರಿ ಸ್ವಲ್ಪ. ಅವಳು ನಿಜವಾಗ್ಲೂ ಪ್ರೀತಿ ಮಾಡೋ ಆಗಿದ್ರೆ ಅವಳು ದುಡ್ಡು ಕೊಟ್ಟಿದೀನಿ, ಅದು ಕೊಟ್ಟಿದೀನಿ, ಇದು ಮಾಡಿದೀನಿ ಅಂತ ಹೇಳ್ತಿರ್ಲಿಲ್ಲ, ಆಯ್ತಾ? ಯಾರ ಸಿಂಪತಿಗೋಸ್ಕರ ವಿಡಿಯೋ ಮಾಡ್ತಿರ್ಲಿಲ್ಲ. ನೋಡಿ, ನಂಬರ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು ಅಂತ ಮಾತ್ರ ನಂಬರ್ ಹಾಕಿದೀನಿ. ನಂಬರ್ ಹಾಕಿದೀನಿ ಅಕ್ಕ, ನಾನು ಎಲ್ಲ ಹಾಕಿದೀನಿ ನಂಬರು. ಫಸ್ಟ್ ಕಷ್ಟಪಟ್ಟಿದ್ದು ಹೊಟ್ಟೆ ನೋಡಲಿ ಎಲ್ಲಿ ನಂಬರ್ ಹಾಕಿದೀನಿ ಅಂತ. ಕಷ್ಟಪಟ್ಟು ಅವ್ರ ಚಾನ್ಸ್ ಕೇಳ್ಕೊಂಡು ದುಡ್ಡಿರೋ ದುಡ್ಡು ನಾನು ಇನ್ನೊಂದು ತಗೊಂಡ್ ಹೌದಾ? ಅದಕ್ಕೆ ಕರುಣೆ ಬೇಡವಾ ಹೇಳಿ. ಮುತ್ತು ಅಲ್ಲ, ನೀನ್ ದುಡ್ಡು ಹಾಕಿಸ್ಕೊಂಡಿದ್ಯ ಅವಳ ಹತ್ರ? ಎಕ್ಸಿಟ್ ಆಗ ಬಾಳ್ ಬಿಟ್ರೆ ಅವ್ರಿಗೆ ಕೇಳಕ್ಕಾಗಲ್ಲ. ಅಲ್ಲ ಕಣಪ್ಪ ಮುತ್ತು, ಇಲ್ಲೇ ತೋರಿಸ್ತಿದ್ದೀನಲ್ಲ ನೋಡಿ. ಫೋನ್ ಮೇಲೆ ಫೋನ್, ಅನ್ನೋನ್ ನಂಬರ್ ಇಂದ ಫೋನ್. ಆಯ್ತು, ಅವ್ಳಿಗೆ ನಂಬರ್ ಲೀಕ್ ಮಾಡೋಳಂತಲ್ಲ, ಫೋನ್ ಮೇಲೆ ಫೋನ್ ಮೇಲೆ ಹಂಗೆ ಇಟ್ಕೊಂಡಿರಿ. ಎಷ್ಟು ಫೋನ್ ಬರುತ್ತೆ ನೋಡ್ಕೊಂಡಿರಿ. ಈ ತರ ನಂಬರ್ ಲೀಕ್ ಮಾಡ್ಬಿಟ್ರೆ ಅವ್ರಿಗೆ ಹೆಂಗ್ ಆಗ್ಬೇಕು, ಹೆಂಗ್ ಜೀವನ ಮಾಡ್ಬೇಕು? ಕುತ್ಕೊಂಡು ಬಂದು ಎದುರುಗಡೆ ಕುತ್ಕೊಂಡು ಮಾತಾಡಪ್ಪ. ಬೈತೀರಾ, ಹೊಡೆದಾಡ್ಕೊಂತೀರಾ, ಏನೋ ಮಾಡ್ತೀರಾ, ಮಾತಾಡ್ಕೊಳ್ರಿ. ಈ ತರ ದಯವಿಟ್ಟು ಬಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನ್ ಅನ್ಕೊಂಡಿದ್ದಾರೆ? ನಮ್ಮಂತವ್ರಿಗೆ ಅನ್ನ ಕೊಡ್ತೈತೆ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂಡು ಒಂದ್ ಹುಡುಗಿ ಜೀವನ ಆಗ್ಲಿ, ನಿನ್ ಜೀವನ ಆಗ್ಲಿ ಹಾಳು ಮಾಡ್ಕೊಂಡ್ ಹೋಗ್ಬೇಡ. ಅಲ್ಲ, ನಂಬರ್ ಔಟ್ ಮಾಡೋಳೆ, ನಿನ್ ನಂಬರ್ ಬಂದ ಇದಾಗೈತೆ ಅಂದ್ರೆ ಎಷ್ಟು ಫೋನ್ಗಳು ಬರ್ತೈತೆ ಮುತ್ತು, ಎಷ್ಟು ಫೋನ್ಗಳು ಬರ್ತೈತೆ ನಿನ್ ಬೆಳಗ್ಗೆಯಿಂದ. ಎಷ್ಟು ನಿಮ್ಗೆ ಮಾನಸಿಕ ಹಿಂಸೆ ಆಗೈತೆ. ಇವಾಗ ಏನ್ ಕಿಪ್ಪಿ, ಅವ್ನು ಇವಾಗ ದುಡ್ಡು ಕೊಡಕ್ ರೆಡಿ ಇಲ್ಲ. ದುಡ್ಡು ಕೊಡಕ್ ರೆಡಿ ಇಲ್ಲ ಅಂದ್ರೆ ನನ್ ಜೀವನ ಹಾಳು ಮಾಡ್ಬಾರ್ದು ಅಷ್ಟೇ ಹೇಳ್ತಾ ಇದೀನಿ. ನನ್ ಏನೇನೋ
ಕೊಡ್ತೀನಿ ಅಂತ ಹೇಳಿದ್ರಂತೆ. ಕೊಡ್ತಾನಂತ, ದುಡ್ಡು ಕೊಡ್ತಾನಂತ. ಆಯ್ತು ಮುತ್ತು, ನಿನ್ಗೇನಾದ್ರು ದುಡ್ಡು ಕೊಡಂಗಿದ್ರೆ ನಿನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಒಂದ್ ಹೇಳ್ತೀನಿ ಕೇಳು, ನೀನು ಇದು ಕಿಪ್ಪಿ ಅನ್ನೋದು ಕರ್ನಾಟಕದ ಮುತ್ತು. ಏನೋ ಆ ಹುಡುಗಿ ಒಂದು ಕೋಪ ಅನ್ನೋದೊಂದು ಬಿಟ್ರೆ ಆ ಹುಡುಗಿ ಮನ್ಸು ತುಂಬಾ ಒಳ್ಳೇದು. ಕೋಪ ಅಷ್ಟೇನೆ ಬಿಟ್ರೆ ಬೇರೆ ಏನಿಲ್ಲ ಅವಳ ಹತ್ರ. ದಯವಿಟ್ಟು ಅರ್ಥ ಮಾಡ್ಕೊ. ಎಲ್ಲಾರ್ಗು ಮನುಷ್ಯ ಅಂದ್ಮೇಲೆ ಕೋಪ ಇರುತ್ತೆ. ಆ ಹುಡುಗಿ ಸಣ್ಣ ವಯಸ್ಸಿಂದ ನೋವು ಅನುಭವಿಸ್ಕೊಂಡ್ ಬಂದೈತೆ. ಇಷ್ಟ ಸಾಕು ಮುತ್ತು. ಇದು ಪ್ರೀತಿನೇ ಅಲ್ಲ ನನ್ ಪ್ರಕಾರ ಹೇಳೋದು. ನೀನ್ ನಿಜವಾಗ್ಲೂ ಪ್ರೀತಿಸಿಲ್ಲ ಅಂತ ಅನಿಸ್ತೈತೆ. ನೀನ್ ನಿಜವಾಗ್ಲೂ ಏನಾದ್ರು ಪ್ರೀತಿಸಿದ್ರೆ ಈ ತರ ಎಲ್ಲ ಮಾಡ್ತಾನೆ ಇರಲಿಲ್ಲ ಮುತ್ತು. ಏನು ತಿಳ್ಕೊಳ್ದಂಗ್ ಮಾತಾಡ್ಬೇಡ್ರಿ ಅಂತಂದ್ರೆ ಆಯ್ತು. ನೀನ್ ಯಾಕೆಲ್ಲ ಬಂದು ಮೀಡಿಯಾ ಮುಂದೆ ಯಾಕೆ ತಿಳಿಸ್ತಾ ಇದ್ದೀಯಾ? ಮೀಡಿಯಾ ಮುಂದೆ ಬಂದ್ಬಿಟ್ಟು ಯಾಕಪ್ಪ ತಿಳಿಸ್ತಿದ್ಯಾ ಎಲ್ಲಾನು ಕೂಡ? ಅವಳು ಹಂಗ್ ಮಾಡೋದು, ಹಿಂಗ್ ಮಾಡೋದು, ಅದನ್ನ ಲೇಕ್ ಮಾಡ್ತೀನಿ, ಇದನ್ನ ಲೇಕ್ ಮಾಡ್ತೀನಿ ಅಲ್ಲ. ಫೋನಲ್ಲೆಲ್ಲ ಅಷ್ಟು ಕೆಟ್ಟ ಕೆಟ್ಟ ಭಾಷೆ ಎಲ್ಲ ಯಾಕೆ ಮಾತಾಡ್ತೀಯಾ? ಇವಾಗ ಫೈನಲ್ ಡಿಸಿಷನ್ ಹೇಳು ಮುತ್ತು, ಅಷ್ಟೇನೆ ಲಾಸ್ಟ್. ಅವಳಿಗೂ ನಿಂಗೂ ಸಂಬಂಧ ಇದು, ಫೈನಲ್ ಕ್ಲಿಯರ್ ಮಾಡ್ಕೋಬೇಡ್ರಿ, ಇಲ್ಲಿಗೆ ಮುಗ್ದೋಗ್ಬಿಡ್ಲಿ. ಬೇಕಾಗಿರೋ ಮಾತಾಡ್ಬೇಕಂತ ಇರೋವು ಬೇಜಾನಿದ್ದಾವೆ. ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ, ಹೋರಾಟ ಮಾಡ್ರಿ, ನಾವು ಬರ್ತೀವಿ, ಸಾಥ್ ಕೊಡ್ತೀವಿ. ನಿಜ ನೀವ್ ಏನಾದ್ರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ರೆ ಈ ತರ ನೀನೇನೋ ಪಬ್ಲಿಸಿಟಿ ಮಾಡ್ಕೊಳಕ್ ಹೋಗ್ತಿದ್ಯಾ ಅಂತ ನಾನ್ ಏನಾದ್ರು ಆತರ ಇದ್ರೆ, ಆತರ ಯೋಚನೆಯಲ್ಲಿ ಇದ್ರೆ, ಇನ್ನು ನಾನ್ ಪಬ್ಲಿಕ್ ಫಿಗರ್ ಆಗ್ಬೇಕು, ಪಬ್ಲಿಸಿಟಿ ಆಗ್ಬೇಕು ಅಂತ ಅನ್ನೋದಿದ್ರೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡು, ಇನ್ನು ಹೋರಾಟ ಮಾಡು. ಅಮರ ಪ್ರೇಮಿ ಇದ್ರಲ್ಲಿ ನೀನ್ ಇರ್ತೀಯ, ಸರಿನಾ? ಚೆನ್ನಾಗಿ ಲಾಸ್ಟ್ ಇನ್ನು ಸಾಕು. ನೀವೇನಾದ್ರು ಇತ್ಯರ್ಥ ಮಾಡ್ಕೋಬೇಕಂದ್ರೆ ದೊಡ್ಡವ್ರ ಸಮ್ಮುಖದಲ್ಲಿ ಕರ್ನಾಟಕ ಜಾಗ್ ಮುಂದೆ ಬಂದು ಇತ್ಯರ್ಥ ಮಾಡ್ಕೊಳ್ರಿ. ನಿಮ್ಮ ಅಪ್ಪ ಅಮ್ಮ ಅವ್ರನ್ನ ಕರ್ಕಬ, ಇವರಮ್ಮವ್ರು ಬರ್ತಾರೆ, ಆ ತರ ಕುತ್ಕೊಂಡ್ ಏನಾದ್ರು ಇತ್ಯರ್ಥ ಮಾಡ್ಕೊಳ್ರಿ. ಇನ್ನು ಸಾಕು. ಇದು ಅಧ್ಯಾಯ ಆಗೋಗ್ಬಿಡ್ಲಿ. ನೀನ್ ಅದನ್ ಬಿಡ್ತೀನಿ, ಇವ್ರು ಇದನ್ ಬಿಡ್ತಾರೆ, ಇವೆಲ್ಲ ಬೇಡ. ಇದು ಪ್ರೀತಿ ಅನ್ಸ್ಕೊಳಲ್ಲ. ಈ ಬದ್ನೆಕಾಯಿ ಪ್ರೀತಿ ಬೇಕಾಗಿಲ್ಲ, ಈ ಹಿಂಸೆ ಕೊಡೋದು ಬೇಕಾಗಿಲ್ಲ. ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಎಲ್ಲಿದ್ರು ಕೂಡ ನಮ್ಮೂರ್ ಚೆನ್ನಾಗಿರ್ಬೇಕು ಅನ್ನೋದೇ ಪ್ರೀತಿ. ಅವ್ರು ಎಲ್ಲಿದ್ರು ಅವ್ರಿಗೆ ನೆಮ್ಮದಿ ಕೊಡ್ಬೇಕು, ಅವ್ರಿಗೆ ಸುಖ ಕೊಡ್ಬೇಕು, ಅವ್ರಿಗೆ ಶಾಂತಿಯಾಗಿರ್ಬೇಕು. ಅದು ಆ ಪ್ರೀತಿ ತಾಯಿ ಹತ್ರ ಮಾತ್ರ ಸಿಗೋದು. ಆ ತಾಯಿ ಪ್ರೀತಿ ನೀನ್ ಕೊಡ್ತೀಯ ಅಂತ ಅಂದ್ಬಿಟ್ಟು ನೀನ್ ಹಿಂದೆ ಬಂದಿದ್ಲು. ಈಗ್ಲೂ ಕೂಡ ಹುಡುಗಿ ಒಂದೇ ಮಾತು ಹೇಳಿದ್ದು ಲಾಸ್ಟ್ ಏನು, ನನ್ ಬಿಟ್ಕೊಳಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ. ದಯವಿಟ್ಟು ಅರ್ಥ ಮಾಡ್ಕೋ ಬ್ಯಾಡ. ಕಿಪ್ಪಿ ಏನ್ ಹೇಳ್ತೀಯ ಹೇಳಮ್ಮ. ನಾನು ಒಂದೇ ಹೇಳುವುದು, ನನ್ ಜೀವನ ಹಾಳು ಮಾಡ್ಬೇಡ, ದಯವಿಟ್ಟು ಹೇಳ್ತೀನಿ. ಇವಾಗ ರೆಕಾರ್ಡ್ ಬಿಟ್ಟೆ, ಆ ರೆಕಾರ್ಡ್ ಲಾಸ್ಟ್ ಆಗ್ಲಿ. ಮತ್ತೆ ನಾನು ಅದ್ ಬಿಡ್ತೀನಿ, ಇದು ಬಿಡ್ತೀನಿ ಅಂತ ನಾನು ಏನು ಕೇಳಿಲ್ಲ. ನಾನು ದುಡ್ದಿರೋ ದುಡ್ಡು ಅಷ್ಟೇ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದ್ನ ದುಡ್ಡು ಕೇಳಿದ ಅಷ್ಟೇ. ನಾನು ಹೊರತು ನಿನ್ ಕೇಳಿಲ್ಲ. ನಿನ್ ಬಗ್ಗೆ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತ ಯಾವ ಬೆದರಿಕೆನೂ ಆಗಿಲ್ಲ. ಈ ನಂಬರ್ ಬಿಟ್ಟೆ ಅಂತ ಹೇಳ್ತಾನ, ನಾನು ನಂಬರು ಬಿಟ್ಟಿಲ್ಲ. ಅಲ್ಲಿ ನಾನು ಗೂಗಲ್ ಪೇ ಲೀಸ್ಟ್ ಬಿಟ್ಟಿರೋದಷ್ಟೇ, ಗೂಗಲ್ ಪೇ ಲೀಸ್ಟ್ ಬಿಟ್ಟಿರೋದು. ಅದ್ ಬಿಟ್ರೆ ರಾತ್ರಿ ನಿಮ್ ಅಣ್ಣ ಅಲ್ಲ ಅಂತ ನಿನ್ ಒಂದ್ ವಿಡಿಯೋ ಮಾಡಿ ಹಾಕಿದ್ಯಲ್ಲ, ನಿಮ್ ಅಣ್ಣ ಅಲ್ಲ ಅಂತ. ಮತ್ತೆ ಅವ್ರು ಯಾರು ಹೇಳಕ್ ನನಗ್ ಹಂಗ್ ಫೋನ್ ಮಾಡ್ಬಿಟ್ಟು ಗಿಡಿಕೋ ಅಂತೆಲ್ಲ ಹೇಳಿದ್ರು. ಏನಕ್ಕೆ ಹೇಳ್ಬೇಕಿತ್ತು? ಈ ತರ ಎಲ್ಲ ತಪ್ಪು ತಾನೆ. ಯಾರ ಹೆಣ್ಮಕ್ಳನ್ನ ಫೋನ್ ಮಾಡ್ಬಿಟ್ಟು ಯಾರು ಸಣ್ಣ ಹೆಣ್ಮಕ್ಳು ಬಿಟ್ಟೆಗ್ ಸಿಕ್ಬಿಟ್ಟಾರ ತಂದ್ಬಿಟ್ಟು ನೀನ್ ಅವ್ನ ಮಾಡ್ಕೊ ಇವ್ನ ಮಾಡ್ಕೊ ಅಂತ ಅಂತಾರಲ್ಲ, ಅದು ಏನಕ್ಕೆ ಅದ್ಯಾಕನ್ಬೇಕು? ನಿಮ್ಮನೆ ಹೆಣ್ಮಕ್ಳನ್ನ ಬೇರೆ ಯಾರ ತಗೊಬಂದ್ಬಿಟ್ಟು ಮಲಗಿಸ್ಬಿಡ್ತೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರಂತಂದ್ರೆ ಏನ ಬಿಟ್ಟೆಗ್ ಬಿದ್ದಿದೀವಾ? ಏನ್ ಸುಳ್ಳೆ ಕೆಲಸ ಮಾಡಕ್ ಬಂದಿದೀವಾ? ಯಾಕಣ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವ್ನ ಮಾಡ್ಕೊ ಇವ್ನ ಮಾಡ್ಕೊ ಅಂತ ಹೇಳ್ತೀಯ? ಅವಳು ಊಟ ಮಾಡಕ್ಕೆ ಜೀವನ ಮಾಡಕ್ಕೆ ಕಷ್ಟ ಆಗ್ತೈತೆ, ನೀವು ಯಾವ ಪಟ್ಟ ಕಟ್ತಿದ್ಯಣ್ಣ ನೀನು? ಅವಳ ಜೀವನ ನಿಮ್ಗೆ ಗೊತ್ತೇನಣ್ಣ? ಯಾಕೆ ಫೋನ್ ಮಾಡ್ಬಿಟ್ಟು ಒಳ್ಳೆ ಏನ್ ಪಟ್ಟ ಕಟ್ತಿದ್ದೀರಣ್ಣ ನೀವು? ಕರ್ನಾಟಕದ ಜನತೆ ನೋಡ್ತಾವ್ರೆ. ಅವನ್ನ ಮಾಡ್ಕೋಗು, ಅವನ್ನ ಇಟ್ಕೋ ಹೋಗು. ಮನುಷ್ಯನ ನೀನು? ನಿಮ್ಮಂತವ್ರೆ ರೇಪಿಸ್ಟ್ ನನ್ ಮಕ್ಳು. ಅದಕ್ಕೆ ನಿಮ್ಮಂತವ್ರಿಂದಾನೆ ರೇಪ್ಗಳಾಗೋದು. ಒಂದು ಹ್ಯಾಂಡಿಕ್ಯಾಪ್ ಹುಡುಗಿಗೆ ಹೋಗ್ಬಿಟ್ಟು ನೀನ್ ಅವನ್ನ ಮಾಡ್ಕೊ ಇವನ್ನ ಮಾಡ್ಕೊ ಅಂತೀಯಲ್ಲ. ಏನಕ್ಕೆ ಕೇಳ್ಬೇಕಿತ್ತು? ನಿಮ್ ಅಣ್ಣ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಯಲ್ಲ, ಅದು ನಿಮ್ ಅಣ್ಣ ಅಲ್ಲ ಅಂದ್ರೆ ಯಾರು ಅವ್ರು? ಏನಕ್ಕೆ ನನ್ನ ನಂಬರ್ ಹೆಂಗ್ ಸಿಕ್ತು? ಯಾಕೆ ಸುಮ್ನೆ ಫೋನ್ ಮಾಡ್ಬಿಟ್ಟು ಮುತ್ತು ದುಡ್ಡು ಕೊಟ್ಟಿ ಮತ್ತೆ ಏನು ಬಿಟ್ಟೆ ಹಂಗೆ ಹೆಂಗೆ ಅಂತ ಅವ್ರು ಅಲ್ಲ ಹೇಳವ್ರು. ಅವ್ರ ಅಣ್ಣ ಅಂತಾನೆ ಹೇಳಿದೆ. 5 ಸತಿ ಕಾಲ್ ಮಾಡಿದ ಅವ್ರ ಅಣ್ಣ ಅಂತಾನೆ ಮೆನ್ಷನ್ ಕೊಟ್ಟವ್ರು ನನಗೆ. ಏನಕ್ ಮಾಡ್ಬೇಕು ಇವಾಗ? ಏನಕ್ ಮಾಡ್ಬೇಕು ನಾನು? ಅವ್ರ ಏನಕ್ ಮಾಡ್ಬೇಕು ನನ್ಗೆ ಕಾಲು? ಅಂತದೇನ್ ಅವಶ್ಯಕತೆ ಇದೆ? ಇವಾಗ ಇವ್ರ ಕಡೆಯಿಂದ ಯಾರಾದ್ರೂ ಕಿಪ್ಪಿ ಕಡೆಯಿಂದ ಫೋನ್ ಮಾಡ್ತಾರಾ? ನನ್ನ ಅಮ್ಮ, ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಅಣ್ಣ, ಚಿಕ್ಕಪ್ಪ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾವ್ರ? ಮುತ್ತು ಫೋನ್ ಮಾಡ್ಬಿಟ್ಟು ಟಾರ್ಚರ್ ಕೊಡ್ತಾವ್ರ? ಈ ಹುಡುಗಿ ನೈಟ್ 10 ಗಂಟೆಗೆ ಫೋನ್ ಮಾಡೋದಕ್ಕೆ ಏನಪ್ಪಾ ನಿನ್ಗೆ ಎಷ್ಟಪ್ಪ ಮೀಟ್ರು? ಕರ್ನಾಟಕದ ಕಿಪ್ಪಿ ಕೀರ್ತಿ ಅಂದ್ರೆ ಕರ್ನಾಟಕದ ಒಂದು ಆಸ್ತಿ ತರ, ಪಬ್ಲಿಕ್ ಫಿಗರ್ ಅಷ್ಟೇನೆ, ಜನರ ಮಧ್ಯದಲ್ಲಿ ಇರೋದು ನಾವೆಲ್ಲ. ಒಂದು ಪೈ ಅಂತಂದ್ರೆ ಬಂದ್ಬಿಡ್ತೀವಿ ಟಿವಿಯಲ್ಲಿ. ಅಂತದ್ರಲ್ಲಿ ಏನೋ
ದೊಡ್ಡ ತಪ್ಪು ಮಾಡ್ಬಿಟ್ಟವಳೆ, ಏನೋ ಮೋಸ ಮಾಡ್ಬಿಟ್ಟವಳೆ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟವಳೆ, ಈ ಹುಡ್ಗನ ಹತ್ರ ಸಿಕ್ಕಾಕೊಂಡ್ಬಿಟ್ಟವಳೆ ಅಂತ ಹೇಳಿದ್ರೆ ಯಾರು ನಂಬ್ತಾರ? ಮೋಸ ಮಾಡೋಣ ಅಂತ ಅಂದ್ಬಿಟ್ಟೆ ಏನ್ ಮೋಸ ಮಾಡ್ಬಿಟ್ಟವಳು ಬದ್ನೆಕಾಯಿ. ಅಪ್ಪ ಸುಮ್ನೆ ಫೋನಲ್ಲಿ ಒಂದೇನೋ ಒಂದ್ ಹುಡುಗನ ನೋಡ್ತೀವಿ, ಏನಪ್ಪ ಏನೋ ಒಂದ್ ಮಾತಾಡ್ತೀವಿ, ಒಂದ್ ಫೋನಲ್ಲಿ ಯಾರೋ ಒಂದ್ ಸುನಿಲಾ ನಿಮ್ಗೊಂದ್ ದೊಡ್ಡ ನಮಸ್ಕಾರ ಸ್ವಾಮಿ, ಮದ್ವೆ ಆದ್ಮೇಲೆ ಆಗಿದ್ರೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ, ಅವಾಗ ಹಿಂಗೆ ಬಿಟ್ಟೋಗ್ಬಿಡ್ತಿದ್ರಾ? ಮೋಸ ಮಾಡ್ಬಿಟ್ಟೋಳ ಅಂತ ಹಿಂಗೆ ಬಿಟ್ಟೋಗ್ಬಿಡ್ತಿದ್ದ? ಪಾಪ ಸುನಿಲಾ, ಸುನಿಲಾ ಯಾಕಲ್ಲ ಹಿಂಗೆಲ್ಲ ಆಯ್ತಲ್ಲೇ ನಿನ್ ಜೀವನದಲ್ಲೇ ಸುನಿಲಾ, ಹಿಂಗ ಆಗ್ಬಾರ್ದಾಗಿತ್ತು ಕಲ್ಲ ಸುನಿಲಾ. ಇನ್ನೇನು ಕಾನ್ಫರೆನ್ಸ್ ಕಾಲ್ ಹಾಕು ಅಂದಿದ್ದು ಹಾಕಿರೋದು ಅಚ್ಚು. ಅವನ ಹತ್ರ ಕೇಳಿಸಿದೀನಿ ನಾನು. ಇಲ್ಲಿ ಕರೆನ್ಸ್ ಅಂತೀನಿ, ಸಾರಿ ಕಾನ್ಫರೆನ್ಸ್ ಕಾಲು ಹಾಕು ಅಂತ ಹೇಳಿದ್ದು ಈ ಯಾರು ಅಂತಾನು ಹೇಳಿದೀರ. ಅವನು ಗೊತ್ತಿಲ್ದಿರ ಮಾಡಿದಾನೆ, ಅವ್ನು ಸಾರಿ ಅಂತಾನು ಕೇಳವನೆ, ಗೊತ್ತಿರೋದ್ ಮಾಡಿದೀನಿ ಅಂತ ಮಾಡಿದಾರೆ, ಸಾರಿ ಅಂತಾನು ಕೇಳಿದ್ದಾರೆ. ಆದ್ರೂ ಆಯ್ತು ಕಡೆ ಎಲ್ಲ ಸೇರ್ಕೊಂಡು ಕರ್ನಾಟಕದ ಜನ ಎಲ್ಲ ಸೇರ್ಕೊಂಡು ಏನೋ ಒಂದು ಕಿಪ್ಪಿ ಕಿರ್ತಿಗೆ ಮದ್ವೆ ಮಾಡ್ಬಿಟ್ರು ಅಂತ ಅನ್ಕೋ, ಯಾರ ಫೋನಲ್ಲಿ ಮಾತಾಡ್ತಾರೆ, ನೀವ್ ಫೋನಲ್ಲಿ ಮಾತಾಡ್ತಿದ್ದೆ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅಂದ್ಬಿಟ್ಟು ಬಿಟ್ಕೊಟ್ಬಿಡ್ತಿದ್ದ, 3 ಗಂಟೆಗೆ ಬಿಚ್ಬಿಡ್ತಿದ್ದ, ಡೈವರ್ಸ್ ಕೊಟ್ಬಿಡ್ತಿದ್ದ. ಏನೋ ಮಚ್ಚ ಇವೆಲ್ಲ, ಇದು ದೇವ್ರೆ ಯಪ್ಪ, ಇದ್ ಕತೆ ಎಲ್ಲ ಕಾದಂಬರಿ ಅಲ್ಲ, ವ್ಯತೆ ಇದು. ದೇವ್ರನೇ ಆ ಹುಡ್ಗಿ ಸಂಕಟ ಪಡ್ತಾವಳೆ ಸೀರಿಯಸ್ ಆಗಿ. ಬೇಡ ಮಚ್ಚ ಬೇಡ, ನಿಲ್ಲಿಸ್ಬಿಡು ಸಾಕು. ನೀನು ಏನೋ ಬೆಳಿತಾ ಇದ್ಯಾ, ಬೆಳ್ಕೊಂಡ್ ಹೋಗು. ಆ ಹುಡ್ಗಿ ಬೆಳ್ದಿರೋ ಹುಡ್ಗಿ, ಏನೋ ಅವ್ಳಿಗೆ ಒಂದ್ 4 ಕಾಸು ಇಲ್ಲ, ಒಂದ್ ಅನ್ನ ಅಪ್ಪ ಅಂತ ಬದುಕ್ತಾರೆ. ಬಿಟ್ಬಿಡು ಮಚ್ಚ, ಕೈ ಮುಗಿದ್ ಕೇಳ್ಕೊಂತೀನಿ. ಬಿಟ್ಬಿಡು, ಏನಾರು ತಪ್ಪಿದ್ರೆ ಎಕ್ಕಡ ತಗೊಂಡ್ ಕೊಡದ್ಬಿಡಪ್ಪ, ಕೊಡ್ಸ್ಕೊಂತೀನಿ. ಮದ್ವೆ ಆದ್ಮೇಲೆ ಆಗಿದ್ರೆ ಅದೇ, ಇವಾಗ ಮದ್ವೆ ಆದ್ಮೇಲೆ ಆಗಿದ್ರೆ ಬಿಟ್ಟೋಗ್ಬಿಡ್ತಿದ್ರ? ಅಯ್ಯೋ ಎಷ್ಟೋ ಸಂಸಾರದಲ್ಲಿ ಈಗ ಆ ಗಂಡ ಈ ಹೆಂಡತಿ ಅಂತ, ಈಗ ಈ ಹೆಂಡತಿ ಆ ಗಂಡ ಅಂತ ಅಂದ್ಬಿಟ್ಟು ಎಷ್ಟೋ ಸಂಸಾರದಲ್ಲಿ ಆಗೋಗ್ಬಿಟ್ಟವ್ರ. ಅವ್ರ ಹೆಂಗೋ ಸಂಸಾರ ಗುಟ್ನ ರಟ್ ಮಾಡ್ಕೊಂಡ ಸಂಸಾರ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇಲ್ವಾ? ಒಂದಲ್ಲ ಒಂದ್ ದಿವಸ ಗೊತ್ತಾದಂತ ಅಂದ್ಬಿಟ್ಟು, ಗಂಡ ಹೆಂಡತಿ ಸಂಸಾರ ಗೊತ್ತಾದಂತ, ದೇವ್ರು ಕೊಟ್ಟಿದ್ದು ಇದು ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾವ್ರೆ. ಅಂತವ್ರೆಲ್ಲ ಇವಾಗ ಬೀದಿಗೆ ಬರ್ಬೇಕಂದ್ರೆ ಎಷ್ಟೋ ಲಕ್ಷಾಂತರ ಸಂಸಾರಗಳು ಬೀದಿಗೆ ಬಂದ್ಬಿಟ್ಟಿರೋವು. ಇದು ಪ್ರೀತಿನೂ ಒಂದು ಮದುವೆ ತರನೇ, ಆ ತರ ನೋಡ್ತಾ ಇಲ್ಲ ಇವಾಗ. ಪ್ರೀತಿ ಎಲ್ಲ ಒಂದು ಯಾವ್ದೋ ಒಂದ್ ಇದ್ರಲ್ಲಿ ನೋಡ್ತಾ, ಫಾರಿನ್ ಪ್ರೀತಿ ತರ ನೋಡಕ್ ಹೋದ್ರೆ ಹಿಂಗೆ ಆಗೋದು. ಬೇಡ, ಆ ಹುಡ್ಗಿ ಅಚ್ಚುಕಟ್ಟಾಗಿ ಪ್ರೀತಿ ಮಾಡವಳೆ, ನೀನ್ ಅದನ್ನ ಉಳಿಸ್ಕೊಳ್ಳಿಲ್ಲ. ಕರ್ನಾಟಕದಲ್ಲಿ ಒಂದ್ ಮುತ್ತನ್ನ ನೀನ್ ಕಳ್ಕೊಂಡೆ ಕಣಪ್ಪ, ಮುತ್ತು. ಇಷ್ಟೇ ಹೇಳ್ತೀನಿ ಅಲ್ವಾ? ಕೊನೆದಾಗಿ ಕಿಪ್ಪಿ, ನನ್ನ ಜೀವನ ನಿನ್ನದು, ನಿನ್ ಲೈಫ್ ಅಷ್ಟೇನೆ. ಅವ್ನ್ ಹೆಂಗಾರ ಇದ್ ಮಾಡ್ಕೊಳ್ಳಿ, ನಿನ್ ಜೀವನ ನೀನ್ ನೋಡ್ಕ ಆರಾಮಾಗಿರು. ನಿನ್ಮೇಲೆ ಅಳಕ್ ಹೋಗ್ಬೇಡ. ನಿನ್ನ ದೇಹದಲ್ಲಿ ಅಳಕು ಶಕ್ತಿ ಇಲ್ಲ, ಬೇಡ. ಏನೋ ಒಂದ್ 5 ಪರ್ಸನಾಲಿಟಿ ಇದ್ರೆ ಅದ್ಕೋ ಕಿಪ್ಪಿ, ದಿನ ಅದ್ಕೋ ಒಂದ್ 5 ಅವರ್ ಅಳು ಅಂತ ಹೇಳ್ಬೋದಾಗಿತ್ತು. ಆ ಹುಡುಗಿ ಪರಿಸ್ಥಿತಿ ನಿಜವಾಗ್ಲೂ ನೋಡಿದ್ರೆ ಒಂದು ಚಿಕ್ಕ ಹುಡುಗಿ ತರ, 5ನೇ ಕ್ಲಾಸ್ ಹುಡುಗಿ ಅಂದ್ರು 5ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗಿ ತರ ಕಾಣಿಸುತ್ತೆ. ಆ ಹುಡುಗಿ ನಿಜ ದೇಹದಲ್ಲಿ ಬಲ ಇಲ್ಲ. 10 ವರ್ಷ ಹೊತ್ತು ಇನ್ನೂ ಸ್ವರ್ಗೋಗಿ ಊಟ ನೀರು ಬಿಟ್ರೆ ಹೆಂಗೆ? ಅವ್ಳದ ಆರೋಗ್ಯ ಕೊಟ್ರೆ ಯಾರ್ ನೋಡ್ತಾರೆ? ಬೇಡ. ಕರ್ನಾಟಕದ ಜನದಲ್ಲಿ ಕೇಳ್ಕೊಂತಾ ಇದ್ದೀನಿ, ನಾಳೆ ದಿವಸ ಇದನ್ನ ಕಿಪ್ಪಿ ಇಲ್ಲಿಗೆ ಬಿಡ್ಬೇಕು ಅಂತ ಅವಳೆ. ಮುತ್ತು, ನೀನು ಇದನ್ನ ಇಲ್ಲೇ ಬಿಟ್ಬಿಡು. ಹಂಗೂ ಏನಾದ್ರು ನೀವು ಜಗಳ ಮಾಡ್ಕೋಬೇಕು, ಮಾತಾಡ್ಕೋಬೇಕು ಅಂತಂದ್ರೆ ಬರ್ರಿ ಒಂದು ಜಾಗದಲ್ಲಿ, ದೊಡ್ಡವ್ರ ಸಮ್ಮುಖದಲ್ಲಿ ಮಾತಾಡೋಣ. ತಪ್ಪು ಒಪ್ಪುಗಳನ್ನ ಒಪ್ಸೋಣ ದೊಡ್ಡವ್ರಿಗೆ. ಹುಡುಗಾಟಕ್ಕೆ ಇವಾಗ ಏನೋ ಹುಡುಗಾಟದ ಇದಾಗೋಗ್ಬಿಟ್ಟೈತೆ. ನಾಳೆ ದಿವಸ ದೊಡ್ಡವ್ರ ಕೂಸಿ ದೊಡ್ಡವ್ರ ಸಮ್ಮುಖದಲ್ಲಿ ಮಾತಾಡಿ ಇತ್ಯರ್ಥ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ರಿ. ಇದು ಸಾಕಿನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಸಾಕಿನ್ನ ಈ ವಾರ್ಗಳು ಸಾಕಿನ್ನ. ವಿಧಾನಸೌಧದಲ್ಲಿ ಇದ್ ನಡೀತದಲ್ಲ, ವಿರೋಧ ಪಕ್ಷ ಇದು ಆತರ ಆಗೋಯ್ತಿವಾಗ. ಬೇಡ, ಸಾಕು. ಇಲ್ಲಿಗೆ ಮುತ್ತು ಜೀವನ, ಮುತ್ತುಗೆ ಕಿಪ್ಪಿಯವ್ರ ಜೀವನ, ಕಿಪ್ಪಿಗೆ ಮುತ್ತು ಬ್ರದರ್ ಒಂದು ಒಳ್ಳೆ ಸಿಸ್ಟರ್ ಆಗಿ ಹೇಳ್ತಿದ್ದೀನಿ. ನೀವೇನಾದ್ರೂ ಟ್ರೂವಾಗ ಹುಡ್ಗಿನ್ ಲವ್ ಮಾಡಿದ್ರೆ, ಯಾವ್ದೇ ಹುಡ್ಗ ಆಗ್ಲಿ, ಬಟ್ ಮುತ್ತುಗೆ ಅಂತಾನೆ ಹೇಳ್ತಿಲ್ಲ, ಮನ್ಸಾರೆ ಹುಡ್ಗಿ ಅವಳೇ ಬೇಕು ಅಂತ ಲವ್ ಮಾಡಿದ್ರೆ, ಅವಳೇ ಅಕಸ್ಮಾತ್ ಗೊತ್ತಿಲ್ದೆ ತಪ್ಪು ಮಾಡಿದ್ರು, ಇಲ್ಲ ಹುಡ್ಗನ್ ಜೊತೆ ಅವಳೇನ್ ಅಕ್ರಮ ಸಂಬಂಧ ಇಲ್ಲ, ಲವ್ ಅಲ್ಲಿ ಏನು ಇರ್ಲಿಲ್ಲ, ನಿಮ್ ಹತ್ರ ಅದು ಆ ಸಾಕ್ಷಿ ಕೂಡ ಇಲ್ಲ, ಏನೋ ಕಾಲಲ್ಲಿ ಮಾತಾಡಿದ್ಕೆ ನಿಮಗ್ ಬಿಟ್ಟೋಗಕ್ ಒಂದ್ ಕಾರಣ ಬೇಕಿತ್ತು, ಬಿಟ್ಟೋದ್ರಿ. ಅಕಸ್ಮಾತ್ ಏನಾದ್ರು ಆತರ ಮಾಡಿದ್ರೆ ಒಂದು ಚಾನ್ಸ್ ಅನ್ನೋದು ಇರುತ್ತಲ್ಲ, ಕೊಟ್ಟಿ ಲೈಫ್ ಅಲ್ಲಿ ಬುದ್ಧಿ ಕಲಿತಾರ. ಅವಳಿಗೂ ನಿನಗ್ ಬೇಕು, ನಿನ್ಗೂ ಅವಳು ಬೇಕಂತ. ಅವಳು ಈಗ್ಲೂ ಕೂಡ ನೀನ್ ಎಷ್ಟ್ ಇಷ್ಟ ಪಡ್ತಾಳೆ ಅಂತ ಅದ್ ನಮಗಷ್ಟೇ ಗೊತ್ತು. ನಿಜವಾಗ್ಲೂ ನಿನಗ ಅವಳನ್ನ ಉಳಿಸ್ಕೊಳ್ಳೋ ಯೋಗ್ಯತೆ, ಅರ್ಹತೆನೇ ಇಲ್ಲ ಅಂತ ಅನ್ಕೊಂತೀನಿ. ಆದ್ರೆ ನಿನ್ ಲೈಫ್ ನೀನ್ ಚೆನ್ನಾಗ್ ನೋಡ್ಕೊ. ಬೇರೆ ಹುಡ್ಗಿಗ್ ದಯವಿಟ್ಟು ಈ ತರ ಮಾಡ್ಬೇಡಿ, ಯಾರು ಮಾಡ್ಬೇಡಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಟ್ಟು ಚೆನ್ನಾಗಿರಕ್ಕೆ ಟ್ರೈ ಮಾಡಿ. ಬಟ್ ಈ ತರ ಮಾಡಿ
ಬದುಕುವಂತ ಅವಶ್ಯಕತೆನೂ ಇಲ್ಲ ಅನ್ಸುತ್ತೆ. ಎಲ್ಲ ಇನ್ನ ಇಷ್ಟಪಡ್ತೀಯ ಕಿಪ್ಪಿ ಅಲ್ಲ ಇನ್ನೂ ಇಷ್ಟಪಡ್ತಿದ್ಯ ಅವ್ನ ಇವಾಗ ನಮ್ಮಮ್ಮ ಒಪ್ಕೊಳಲ್ಲ. ಏನಕ್ಕೆ ಅಂದ್ರೆ ನಮ್ಮಮ್ಮ ವಿರುದ್ಧ ಮತ್ತೆ ಹೋಗ್ ನಮ್ಗೆ ಇಷ್ಟ ಇಲ್ಲ. ಬೇಡ ಬಿಟ್ಟಾಕು. ಅವ್ರಮ್ಮ ಕಾಲ್ ಮಾಡಿ ಕೊಡೋ ಅಂತ ಹೇಳ್ತಾರೆ. ದಯವಿಟ್ಟು ಅವ್ರ ಅಮ್ಮನ್ ಮುಖನಾದ್ರೂ ನೋಡ್ಬೇಕಿತ್ತು. ನೀನ್ ಒಂದ್ ಒಳ್ಳೆ ಹುಡುಗ ಆಗಿದ್ರೆ. ನೀನ್ ಹೆಂಗೋ ಏನೋ ನಮಗ್ ಗೊತ್ತಿಲ್ಲ, ಬಟ್ ಆ ಹೆಣ್ಣಿನ ಲೈಫ್ ನಿಜವಾಗ್ಲೂ ಸ್ಪಾಯ್ಲ್ ಆಗಿದೆ. ಇನ್ನು ಮುಂದೆನೂ ಸ್ಪಾಯ್ಲ್ ಮಾಡಕ್ ನೋಡ್ಬೇಡಿ. ನಿಮ್ ಲೈಫ್ ನಿಮ್ದು, ಆ ಹುಡುಗಿ ಲೈಫ್ ಹುಡುಗಿದು ಅಂತ ಹೇಳ್ತಾ ದಯವಿಟ್ಟು ಇದನ್ನ ಎಲ್ಲಾ ಕಡೆನೂ ಹೆಣ್ ಮಾಡಿ. ಯಾರಾದ್ರೂ ಎಲ್ಲಾ ಕಡೆ ಅವಳು ಸತ್ತೋಗೋಳೆ ಅಂತ ಶ್ರದ್ಧಾಂಜಲಿ ಆಗ್ತಿದ್ದೀರಾ. ನಿಮ್ಗೂ ಕೂಡ ಅದು ಒಳ್ಳೇದಾಗಲ್ಲ ಅಂತ ಅನ್ಸುತ್ತೆ. ಅವಳು ಏನ್ ಮಾಡಿದಾಳೆ ನಿಮ್ಗೆ? ಏನಾದ್ರು ನಿಮ್ ಮನೆಯಿಂದ ಗಂಟ್ ಚಿನ್ನ ಏನಾದ್ರು ಎತ್ಕೊಂಡ್ ಬಂದಿದ್ದಾಳ? ತಪ್ಪು ನೀವ್ ಮಾಡ್ತಾ ಇರೋದು. ಅಲ್ಲ ಅಣ್ಣ, ನಿಮ್ ಜೀವನಗಳಲ್ಲಿ ನಿಮಗ್ ಮೋಸ ಮಾಡಿರೋರು, ನಿಮ್ ಹತ್ರ ಕಿತ್ಕೊಂಡ್ ತಿಂದಿರೋರು, ನಿಮ್ಮನ್ನ ಅಯ್ಯೋ ಅನ್ಸಿರೋರು, ನಿಮ್ ಹತ್ರ ಕಣ್ಣೀರ್ ಹಾಕ್ಸಿರೋರು, ಅವನ್ನೆಲ್ಲಾ ಬಿಟ್ಬಿಟ್ಟಿದೀರಾ, ಅವನ್ನೆಲ್ಲಾ ಶ್ರಮಿಸಿದೀರಾ. ನಾವ್ ಕೊಂಬೆ ತರ ಅವಳೆ ಬಿಟ್ಬಿಟ್ರಣ. ನಾವ್ ಹೆಂಗೋ ಬದುಕೊಂಡ್ ಹೊರಟೋಗ್ಬಿಡ್ತೀವಿ. ಅವಳ ಜೀವನ ಅವ್ಳು ನೋಡ್ಕೊಂತಾಳೆ. ನಿಮ್ ಮನೇಲೆ ದೋಸೆ ತೂತಾಗಿರುತ್ತೆ, ಅದನ್ನ ನೋಡ್ಕೊಂಡು ನಿಮ್ ಲೈಫ್ ನೀವ್ ನೋಡ್ಕೊಳ್ಳಿ. ಅವಳ ಲೈಫಿಗೆ ಯಾರು ಇಂಟರ್ಫಿಯರ್ ಆಗ್ಬೇಡಿ. ಅವ್ಳಿಗೆ ಏನ್ ಮಾಡ್ಬೇಕಂತ ಅವಳು ಗೊತ್ತು, ಅವಳು ಮಾಡ್ತಾಳೆ. ಅದನ್ನ ಇಷ್ಟ ಹೇಳ್ತಾ ಇದನ್ನ ಇಲ್ಲಿಗೆ ಹೆಣ್ ಮಾಡ್ತಿದೀವಿ ಅಷ್ಟೇ.